ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 13ನೇ ಭಾಗ. ಮಧ್ವವಿಜಯದ 1ನೇ ಸರ್ಗದಲ್ಲಿ ಹನುಮ ಮತ್ತು ಭೀಮರ ಅವತಾರ ಆದ ಬಳಿಕ ಏನೇನು ಘಟನೆಗಳು ನಡೆದವು ಅದನ್ನು ಮಣಿಮಂಜರಿ ವಿಸ್ತಾರವಾಗಿ ಹೇಳಿದೆ, ಮಧ್ವವಿಜಯ ಸೂಕ್ಷ್ಮವಾಗಿ ಹೇಳಿದೆ. ಮಣಿಮಂಜರಿ ಏನು ವಿಸ್ತಾರವಾಗಿ ಹೇಳಿದೆ 5, 6, 7, 8 ಸರ್ಗಗಳಲ್ಲಿ, ಅದನ್ನು 5ನೇ ಸರ್ಗದಲ್ಲಿ ಏನು ಹೇಳಿದೆ ಅನ್ನೋದನ್ನು ಕಳೆದ ದಿವಸ ನೋಡಿದ್ವಿ. 6ನೇ ಸರ್ಗದಲ್ಲಿ ಯಾವ ಕಥೆ ಮುಂದುವರೆದಿದೆ ಅನ್ನೋದನ್ನು ಈಗ ನೋಡಬೇಕು. ಕುಮಾರಿಲ ಭಟ್ಟನ ಪ್ರಯತ್ನದಿಂದ ವೇದಾಂತ ಧರ್ಮಗಳೆಲ್ಲ ಪ್ರತಿಷ್ಠಿತಗಳಾದವು, ಸನಾತನ ಧರ್ಮಕ್ಕೆ ಬೆಂಬಲ ಬಂದಿತು. ಮುಂದೆ ಕೆಲವರು ಇದನ್ನು ನಿರ್ಲಕ್ಷ್ಯ ಮಾಡಿದರು. ಈ ಬೌದ್ಧ ಸಿದ್ಧಾಂತ, ಕುಮಾರಿಲ ಭಟ್ಟನ ಮೀಮಾಂಸಕ ಸಿದ್ಧಾಂತ, ಇದನ್ನೆಲ್ಲವನ್ನು ಕೆಲವರು ತಿರಸ್ಕಾರ ಮಾಡಿದರು, ಕೆಲವರು ಖಂಡನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಕೆಲವರು ಅದ್ರ ಬಗ್ಗೆ ಉದಾಸೀನರಾಗಿದ್ದರು ಅಂತ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ಭಾರವಿ ಅಂತ ಒಬ್ಬ ಆತ ಈ ಕುಮಾರಿಲ ಭಟ್ಟನ ಶಾಸ್ತ್ರವನ್ನು ವಿಮರ್ಶೆ ಮಾಡಿದ, ಮತ್ತು ಅದ್ರ ಬಗ್ಗೆ ಉದಾಸೀನಾಗಿದ್ದುಬಿಟ್ಟ. ಅದನ್ನು ಆತ ಸ್ವೀಕಾರ ಮಾಡಲಿಲ್ಲ. ಯಾಕೆಂದರೆ ಇದು ನಿರೀಶ್ವರ ಮೀಮಾಂಸಕ ಮತ. ಇದು ಈಶ್ವರನನ್ನು ಒಪ್ಪಿಯೂ ಕೂಡ ಈಶ್ವರನಿಗೆ ಬಹಳ ಪ್ರಧಾನವಾದ ಬೆಲೆಯನ್ನೇನು ಕೊಡಲಿಲ್ಲ. ಹಾಗಾಗಿ ಇದು ನನಗೆ ಒಪ್ಪಿಗೆ ಆಗಲಿಲ್ಲ ಅಂತ ಭಾರವಿ ಸುಮ್ಮನೆ ಆಗಿಬಿಟ್ಟ. ಪ್ರಭಾಕರ ಅಂತ ಮತ್ತೊಬ್ಬ ಇದ್ದ. ಮೀಮಾಂಸಕರಲ್ಲೇ ಬೇರೆ ಬೇರೆ ಕವಲುಗಳಿವೆಲ್ಲ. ಆ ಭಟ್ಟ ಶಾಸ್ತ್ರವನ್ನು ಒಂದಿಷ್ಟು ನಿರಾಕರಣೆ ಮಾಡಬೇಕು. ಕುಮಾರಿಲ ಭಟ್ಟ ಹೇಳಿದ್ದನ್ನು ನಿರಾಕರಣೆ ಮಾಡಬೇಕು. ಆ ನಿರಾಕರಣೆ ಮಾಡಬೇಕಾದ್ರೆ ಮೊದಲು ಅದನ್ನು ಶ್ರವಣ ಮಾಡಬೇಕಲ್ಲ, ಅದಕ್ಕಾಗಿ ಶ್ರವಣ ಮಾಡಿದ. ಮಾಘ ಅಂತ ಒಬ್ಬ ಇದ್ದ, ವರರುಚಿ ಅಂತಿದ್ದ, ಬಾಣ, ಮಯೂರ, ಕಾಳಿದಾಸ ಇವರೆಲ್ಲ ಇದ್ದರು, ದಂಡಿ ಇವರೆಲ್ಲ ಇದ್ದರು. ಇವರೆಲ್ಲರೂ ಕೂಡ ಈ ಕುಮಾರಿಲ ಭಟ್ಟ ಹೇಳಿದ ಮೀಮಾಂಸಾ ಶಾಸ್ತ್ರವನ್ನು ನಿರ್ಲಕ್ಷ್ಯ ಮಾಡಿದರು. ಇನ್ನು ಅದನ್ನು ಬಿಡದೇ ಇದ್ದವ್ರು ಯಾರು? ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡವ್ರು ಕೆಲವರು ಇದ್ದಾರೆ. ಈ ಹಿಂದೆ ಹೇಳಿದ್ದು ಬಿಟ್ಟವರನ್ನು ಗಟ್ಟಿಯಾಗಿ ಹಿಡ್ಕೊಂಡವ್ರು ಯಾರು? ಪ್ರಭಾಕರ ಅಂತ ಒಬ್ಬ ಆತ, ಮಂಡನ ಮಿಶ್ರ, ರೇಫಣ, ಈ ಎಲ್ಲ ಹೆಸರಿನವರು ಕುಮಾರಿಲ ಭಟ್ಟನ ಮೂಲಕವೇ ಅದನ್ನು ಶ್ರವಣ ಮಾಡಿದರು. ಅವರಿಗೆ ಅದು ಬೇಕಾಗಿತ್ತು, ಹಾಗಾಗಿ ಶ್ರವಣ ಮಾಡಿದರು. ತತಃ ಪ್ರಾಭಾಕರಂ ಚಕ್ರೇ ವ್ಯರ್ಥಯುಕ್ತಿ ಪ್ರಭಾಕರ ಭಟ್ಟ ಸಂಬದ್ಧ ಮಾತ್ಸರ್ಯ ಬಹುತಂತ್ರ ಪ್ರಪಂಚನಂ. ಮುಂದೆ ಪ್ರಭಾಕರ ಅಂತನೋನು ಇದೇ ಮೀಮಾಂಸಾದ ಒಂದು ಕವಲು, ತನ್ನದೇ ಆದ ಕೆಲವು ಅಭಿಪ್ರಾಯಗಳನ್ನು ಮಂಡನೆ ಮಾಡ್ತಾ ತನ್ನದೇ ಆದ ಒಂದು ಮಾರ್ಗವನ್ನು ಕೂಡ ಮುಂದುವರಿಸಿದ. ಆಗ ಈ ಮಣಿಮಾನ್ ಕೂಡ ಅಲ್ಲಿ ಹುಟ್ಟಿದ. ತಮೇವ ಸಮಯಂ ದೈತ್ಯ ಮಣಿಮಾನ ತ್ಯಜಾಯತ ಮನೋರಥೇನ ಮಹತ ಬ್ರಾಹ್ಮಣ್ಯಾಂ ಜಾರದ ಕಲಾ. ಹೇಗೆ ಹುಟ್ಟಿದ ಅಂತಂದರೆ ಆತನ ಹುಟ್ಟೆ ಒಂದು ನಿಂದ್ಯವಾಗಿತ್ತು ಅಂದಿದೆ ಮಣಿಮಂಜರಿ. ಅದೇನು, ಒಬ್ಬ ಜಾರ ಪುರುಷನಿಂದ, ಹುಟ್ಟ ಪುರುಷನಿಂದ ಒಬ್ಬಳು ವಿಧವೆಯಲ್ಲಿ ಆತ ಹುಟ್ಟಿದ. ದುಷ್ಟ, ತಂದೆನೂ ದುಷ್ಟನೇ. ಹೀಗೆ ಜನ್ಮತಃ ಅವನಿಗೆ ಶುದ್ಧಿ ಅಂತ ಮೊದಲೇ ಇರಲಿಲ್ಲ, ಜನ್ಮತಃ ಶುದ್ಧಿ ಇರಲಿಲ್ಲ. ಆದ್ದರಿಂದ ಆತ ಮುಂದೆ ಇಂಥ ಅನಾಹುತ ಕೆಲಸಗಳನ್ನೆಲ್ಲ ಮಾಡುವಂಥ ಅವಕಾಶವನ್ನು ಪಡ್ಕೊಂಡ. ಶಂಕರಾತ್ಮಾಯಂ, ಹುಟ್ಟಿದ್ದೇ ಸಾಂಕರ್ಯದಿಂದ, ಸರ್ವ ಕರ್ಮ ಬಹಿಷ್ಕೃತ. ಹೀಗೆ ಅನೈತಿಕ ಸಂಬಂಧದಿಂದ ಹುಟ್ಟಿದ್ರಿಂದ ಊರವರೆಲ್ಲ ಆತನಿಗೆ ಬಹಿಷ್ಕಾರ ಹಾಕಿದರು. ಆಗ ಊರವರೆಲ್ಲ ಆತನಿಗೆ ಬಹಿಷ್ಕಾರ ಹಾಕಿದ್ರಿಂದ ಆ ತಾಯಿ ಅವನನ್ನು ಶಂಕರ ಅಂತ ಕರೆದು. ಶಂಕರ ಅಂತಂದರೆ ಸಂತೋಷ ಕೊಡುವವನು ಅಂತ ಪರಮಾತ್ಮನ ಹೆಸರು. ಶಂಕರ ಅಂತಂದರೆ ಕಲಬೆರಕೆ, ಅಡಲ್ಟ್ರೇಷನ್ ಇದನ್ನು ಮಾಡಿದವನು. ತಾನು ಹುಟ್ಟಿದ್ದು ವ್ಯಭಿಚಾರದಿಂದ, ಮುಂದೆ ತಾನೂ ಕೂಡ ವ್ಯಭಿಚಾರ ಮಾಡಿದ, ಅದೆಲ್ಲ ಮುಂದೆ ಬರೋದಿದೆ. ಮತ್ತು ಶಾಸ್ತ್ರಗಳನ್ನು ಕೂಡ ಕಲಬೆರಕೆ ಮಾಡಿದ, ಶಾಸ್ತ್ರದ ಅಭಿಪ್ರಾಯವನ್ನೆಲ್ಲ ಹಾಳು ಮಾಡಿದ. ಹೀಗೆಲ್ಲ ಮಾಡಿದ್ರಿಂದ ಶಂಕರ ಅನ್ನುವಂಥ ಹೆಸರನ್ನು ಆತನಿಗೆ ತಾಯಿ ಕೊಟ್ಟಳು. ಆಚಾರ್ಯರು ವಸ್ತುತಃ ತಮ್ಮ ಇಡೀ ಗ್ರಂಥದಲ್ಲಿ ಎಲ್ಲಿಯೂ ಕೂಡ ಶಂಕರಾಚಾರ್ಯರನ್ನು ಮಣಿಮಂತನ ಅವತಾರ ಅಂತ ನೇರವಾಗಿ ಹೇಳಲಿಲ್ಲ. ಉಳಿದವರು ಮಣಿಮಂಜರಿಯಲ್ಲಿ, ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತರು ಕ್ರಮುರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಮೇತ್ಯ ಅಂತ ಹೀಗೆಲ್ಲ ವರ್ಣನೆ ಮಾಡಿದರು. ಆದರೆ ಆಚಾರ್ಯರು ಮಣಿಮಂತನ ಅವತಾರವೇ ಶಂಕರ ಅಂತ ಹೇಳದೇ ಹೋದರೂ ಕೂಡ ಅದ್ರ ಬಗ್ಗೆ ಸೂಚನೆ ಕೊಟ್ಟರು. ಮಣಿಮಂತರ ಹೆಸರನ್ನು ತಗೊಂಡ್ರು, ಶಂಕರನೇ ಅವರಾಗಿ ಹುಟ್ಟಿದ್ದನ್ನು ಹೇಳಲಿಲ್ಲ. ಅದು ಹೇಗೆ ಅಂತಂದರೆ, 2 ಕಡೆ ಆಚಾರ್ಯರು ಹೇಳಿದ್ದು ಕಂಡು ಬರ್ತದೆ ನನಗೆ ನೆನಪಿದ್ದಂಗೆ, ಬೇರೆ ಕಡೆ ಎಲ್ಲರೂ ಇರಬಹುದು. ಭಾಗವತ ತಾತ್ಪರ್ಯದ 4ನೇ ಸ್ಕಂಧ 14ನೇ ಅಧ್ಯಾಯ ಅದರ 29ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಹೇಳ್ತಾರೆ ಆಚಾರ್ಯರು.
ಅಲ್ಲಿ ಈ ಪೃಥು ಚಕ್ರವರ್ತಿ, ಆತನ ಅಪ್ಪ ವೇನ ಚಕ್ರವರ್ತಿ, ಆತನ ಕಥಾ ಬರುವಂಥ ಸಂದರ್ಭ ಅದು. ವೇನ ತಾನೇ ಪರಮಾತ್ಮ ಅಂತ ಅಂತಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರೋ ಮಾಹಿತಿ. ಈ ಕಲಿಯುಗದಲ್ಲಿ ಅಷ್ಟಾವಿಂಶತಿಮೇ ಮನೋಹ ಪುನಃ ಕಲಿಯುಗೆ ಪ್ರಾಪ್ತೆ ಅಷ್ಟಾವಿಂಶತಿಮೇ ಮನೋಹ ವೈವಸ್ವತಸ್ಯ ಸಮಯೇ ಜಾತಾ ಕ್ರೋಧವಶ ಭುವಿ ಖ್ಯಾಪಯಂತಿ ದುರಾತ್ಮಾನೋ ಮಣಿಮಾಂಸ ಪುರಸ್ಸರಃ ಇತಿ ಭವಿಷ್ಯತ್ ಪುರಾಣೆ. ಭವಿಷ್ಯತ್ ಪುರಾಣದ ಮಾತನ್ನು ಆಚಾರ್ಯರು ಉಲ್ಲೇಖಿಸ್ತಾರೆ. ವೈವಸ್ವತ ಮನ್ವಂತರದ 28ನೇ ಕಲಿಯುಗದಲ್ಲಿ ಕ್ರೋಧವಶ ರಾಕ್ಷಸರು ಮತ್ತೆ ಹುಟ್ಟುತ್ತಾರೆ. ಅವರು ಶಾಸ್ತ್ರಗಳನ್ನು ಪ್ರಚಾರ ಮಾಡ್ತಾರೆ. ಅವರಲ್ಲಿ ಮಣಿಮಾನ್ ಮುಖ್ಯನಾಗಿರ್ತಾನೆ. ಶಂಕರ ಅಂತ ಹೇಳಲಿಲ್ಲ, ಮಣಿಮಾನ್ ಮುಖ್ಯನಾಗಿರ್ತಾನೆ. ಇಷ್ಟೇ ಆಚಾರ್ಯರು ಅಲ್ಲಿ ಹೇಳಿತು. ಅದಲ್ಲದೆ ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯದ 315ನೇ ಶ್ಲೋಕದಲ್ಲಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಳಿವನ್ನು ಕೊಡ್ತಾರೆ ಆಚಾರ್ಯರು. ಈ ಕೃಷ್ಣ ಬಲರಾಮ ಇವರ ಮೂಲಕ ಆತ ಹತ್ಯೆಗೊಳಗಾದ. ಬಲರಾಮ ಈ ಕೃಷ್ಣ ಬಲರಾಮರ ಮೂಲಕ ಅಲ್ಲ, ಸ್ವಲ್ಪ ನಾವು ವ್ಯತ್ಯಾಸ ಮಾಡಿದೆ. ಭೀಮಸೇನ ಸೌಗಂಧಿಕಾ ಪುಷ್ಪದಲ್ಲಿ ಹೋಗ್ತಾನಲ್ಲ, ಆಗ ಕ್ರೋಧವಶರನ್ನು ರಾಕ್ಷಸರನ್ನು ಆತ ಎದುರಿಸ್ತಾನೆ, ಅವ್ರನ್ನೆಲ್ಲ ಸದೆ ಬಡಿತಾನೆ. ಅವರೆಲ್ಲರೂ ಅಂಧನ್ ತಮಸ್ಸಿಗೆ ಹೋದ್ರು ಆ ರಾಕ್ಷಸರು. ತತಃ ಸೌಗಂಧಿಕಾವನೇ ಮಣಿಮಾಂಶ ಪುನಃ ಕಲವು ಜಾತೋ ಮಿಥ್ಯಾಮತಿಂ ಸಮ್ಯಗಾಸ್ತೀಯ ತಮೋದಿಕಂ. ಅಲ್ಲಿ ಮಣಿಮಾನ್ ಅನ್ನೋ ಒಬ್ಬ ಮತ್ತೆ ಕಲಿಯುಗದಲ್ಲಿ ಹುಟ್ಟಿ ಮಿಥ್ಯಾಜ್ಞಾನವನ್ನು ವಿಚಾರ ಮಾಡಿ ತಮಸ್ಸಿಗೆ ಹೋದ. ಇದು ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯದಲ್ಲಿ 318 ಕೆಲವು ಕಡೆ, 315 ಇನ್ನು ಕೆಲವು ಕಡೆ ಈ ಶ್ಲೋಕದಲ್ಲಿ ಆಚಾರ್ಯರು ಕೊಟ್ಟಿರುವಂಥ ಮಾಹಿತಿ. ಹೀಗೆ ಎರಡು ಕಡೆ ಆಚಾರ್ಯರು ಮಣಿಮಾನ್ ಇದರಲ್ಲಿ ಅತತ್ವ ಪ್ರಚಾರದಲ್ಲಿ ಮುಖ್ಯ ಪಾತ್ರ ವಹಿಸ್ತಾನೆ ಅಂತ ಸುಳಿವು ಕೊಟ್ಟರು. ಇದು ನಾವು ನೋಡ್ತೇವೆ. ತಾಯಿ ಆತನನ್ನ ಶಂಕರ ಅನ್ನೋ ಹೆಸರಿನಿಂದ ಕರೆದ್ಲು. ಮುಂದೆ ಆಕೆ ಅವನನ್ನು ಬೆಳೆಸಿಲ್ಲ, ಮಗನನ್ನು. ಅವನಿಗೆ ಎಲ್ಲ ನಿಷಿದ್ಧವಾದ ಪದಾರ್ಥಗಳನ್ನೇ ತಿನ್ನಿಸಿ ಬೆಳೆಸಿದ್ಲಂತೆ. ಏನೇನು ನಿಷಿದ್ಧವಾದ ಪದಾರ್ಥಗಳನ್ನು, ಕೆಲವು ನಿಷಿದ್ಧವಾದ್ದು, ಕೆಲವು ವಿಹಿತವಾದ್ದು, ನಾನಾ ಥರದ ಪದಾರ್ಥಗಳನ್ನು ಆತನಿಗೆ ತಿನ್ನಿಸಿದ್ಲು. ಮಂಡೋದುಂಬರ ನಿಷ್ಪಾವೈ ಶೀಘ್ರಶಾಕೈ ಅಲಾಭುಭಿ. ಕೆನೆ, ಹತ್ತಿ ಹಣ್ಣು, ಆಮೇಲೆ ನಿಷ್ಪಾವ ಅವರೆ ಅಂತ ಕರೀತಾರೆ. ಈ ಮೇಲಿನ ಸಿಪ್ಪೆಯನ್ನೆಲ್ಲ ಬಿಡಿಸಿ ಕಾಳನ್ನು ಮಾತ್ರ ತಿನ್ನುವಂಥ ಅವರೆ ಇದೆಯಲ್ಲ, ಅದು ನಿಷಿದ್ಧ. ಬೀನ್ಸ್ ಇದೆಯಲ್ಲ, ಇಡೀ ಮೇಲಿನ ಸಿಪ್ಪೆ ಸಮೇತ ಅದನ್ನು ಕತ್ತರಿಸಿ ನಾವು ತರಕಾರಿ, ಹುಳಿ, ಸಾರು ಇತ್ಯಾದಿ ಮಾಡ್ತೀವಲ್ಲ, ಅದು ಯೋಗ್ಯ. ಹಾಗೆ ಚೌಳಿಕಾಯಿ ಅದು ಒಂದು ಬೀನ್ಸೇ. ವಸ್ತುತಃ ಇಂಗ್ಲೀಷ್ನಲ್ಲಿ ಎಲ್ಲ ಬೀನ್ಗಳು ಕೂಡ ಅವರೆ ಅಂತ ಹೆಸರನ್ನೇ ಹೇಳ್ತಾರೆ. ಬೀನ್ ಅಂದರೆ ಅವರೆ. ಆದರೆ ಮೇಲಿನ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ಅಗಲ ಇರ್ತದೆ ನೋಡ್ರಿ, ಅದರಲ್ಲಿ ಮೇಲಿನ ಸಿಪ್ಪೆಯನ್ನು ತೆಗೆದು ಒಳಗಿನ ಕಾಳು ಮಾತ್ರ ಉಪಯೋಗ ಮಾಡೋದಿದೆಯಲ್ಲ, ಅಂಥದ್ದೊಂದು ಅವರೆ ಅಂತ ಇಲ್ಲಿ ಕಾಣಿಸ್ತದೆ. ಮಂಡ ಉದುಂಬರ ನಿಷ್ಪಾವೈಹಿ, ಕೆನೆ, ಹತ್ತಿ ಹಣ್ಣು, ಮತ್ತು ಈ ಅವರೆ ಕಾಳು, ಮತ್ತು ನುಗ್ಗೆ ಕಾಳು, ಸೋರೆಕಾಯಿ, ಇವು ಮುಂದಿನ ಕೆಲವೆಲ್ಲ ನಿಷಿದ್ಧ. ಕೆನೆ, ಹತ್ತಿ ಹಣ್ಣು ಇವೆಲ್ಲ ವಿಹಿತವೆ, ಮುಂದಿನ ಕೆಲವು ನಿಷಿದ್ಧ. ಅದನ್ನೆಲ್ಲ ಆತನಿಗೆ ತಿನ್ನಿಸಿ ಆತನ ಬುದ್ಧಿ ಅದಕ್ಕೆ ತಯಾರಾಗಿರಬೇಕು ಅತತ್ವ ಪ್ರಚಾರಕ್ಕೆ. ಹಾಗೆ ಮಾಡಿದ್ಲು ಅವಳು. ಒಮ್ಮೆ ಆಕೆ ಬದನೆಕಾಯಿ ಪಲ್ಯ ಮಾಡಬೇಕಾಗಿದೆ, ಒಂದು 4-6 ಬದನೆಕಾಯಿ ತೊಗೊಂಡು ಬಾರೋ ಅಂತ ಹೇಳಿದ್ಲು ಮಗನಿಗೆ. ಆತ ಹೋದ ಆ ಬದನೆಕಾಯಿ ಬೆಳೆಯುವಂಥ ಪ್ರದೇಶಕ್ಕೆ. ಅಲ್ಲಿ ಆ ಬದನೆಕಾಯಿಗಳನ್ನು ಎಣಿಸಿದ. 1, 2, 3, 4, 5, 6 ಅಂತ ನಾವು ಎಣಿಸ್ತೇವಲ್ಲ, ಆತ 1 1 1 1 ಅಂತಲೇ ಎಣಿಸಿದ. ಅವನಿಗೆ ಒಂದೇ ತಲೆಯಲ್ಲಿ ಯಾವತ್ತು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಹ, ಜೀವ ಈಶ್ವರ ಐಕ್ಯವಾದಿ ಆತ. ಹಾಗಾಗಿ ಆತನಿಗೆ ಒಂದೇ ಕಾಣಿಸ್ತಿತ್ತು, 2 ಕಾಣಲೇ ಇಲ್ಲ ಅಂತ. ಬಹಳ ವಿಚಿತ್ರವಾದ್ದು. ಆಗ ನನಗೆ 2 ಬದನೆಕಾಯಿಗಳೇ ಕಾಣಿಸ್ತಾ ಇಲ್ಲ, ಒಂದೇ ಕಾಣಿಸ್ತದೆ. ಹಾಗಿದ್ದಾಗ 5 ತರೋದು ನಾನು ಹೇಗೆ ಅಂತ ತಾಯಿಗೆ ಬಂದು ಹೇಳಿದ. ಅಲ್ಲಿದ್ದ ಕೆಲವು ಜನರಿಗೆ ಮಾತ್ರ ಭಾರಿ ವಿಚಿತ್ರ ಅನ್ನಿಸ್ತೀವಿ ನೋಡಿ. ಅಲ್ಲ, ಏಕಸ್ಮಿನ್ ದ್ವಿತ್ವ ಸಂಖ್ಯಾಂತೂ ಕಃ ಪಶ್ಯತಿ ತರಾಮಿತಿ. ನಮಗೆಲ್ಲರಿಗೂ ಕೂಡ 1, 2, 3, 5, 6 ಬದನೆಕಾಯಿಗಳು ಕಾಣಿಸ್ತಾ ಇವೆ. ಇವರಿಗೆ ಮಾತ್ರ ದ್ವಿತ್ವ ಸಂಖ್ಯೆ ಕಾಣಿಸ್ತಾ ಇಲ್ವಲ್ಲ. ಒಂದು ದ್ವಿತ್ವ ಸಂಖ್ಯೆಯಲ್ಲಿ, ಒಂದು ವಸ್ತುವಿನಲ್ಲಿ 2 ನಾವೆಲ್ಲ ಕಾಣ್ತಾ ಇದ್ದೇವೆ. ನಾವು ಕಾಣ್ತಿರೋದು ಇವನಿಗೆ ಯಾಕೆ ಕಾಣ್ತಾ ಇಲ್ಲ? ಇವನಿಗೆ ಬಹಳ ವಿಚಿತ್ರವಾಗಿದೆಯಲ್ಲ ಇದು. ಇವನಿಗೆ 2 ಅನ್ನೋದು ಜ್ಞಾನ ಬರೋದು ಯಾವಾಗ? ಹೀಗೆ ಅನಿಸ್ತು ಅವರಿಗೆ. ಏಕಸ್ಮಿನ್ ದ್ವಿತ್ವ ಸಂಖ್ಯಾಂತು ಕಃ ಪಶ್ಯತಿ ತರಾಮ್.
ಯಾರು ಕಾಣುವವರು? ಇವನಿಗೆ ಹೀಗೆ ಕಾಣಿಸಿದರೆ, ಇವನಿಗಂತೂ 5-6 ಸಂಗತಿಗಳನ್ನು ನೋಡಿ ಒಂದೇ ಕಾಣಿಸ್ತದೆ. ನಮಗೆಲ್ಲ ಇದು 1, 2, 3, 4 ಅಂತ ಕಾಣಿಸ್ತಾ ಇದೆ. ಅದು ಇವನಿಗೆ ಯಾಕೆ ಕಾಣಿಸ್ತಾ ಇಲ್ಲ? ಅವ್ರಿಗೊಂದು ಆಶ್ಚರ್ಯ ಅನಿಸ್ತು. ಉಪನೀಯ ದ್ವಿಜಃ ಕಶ್ಚಿತ್ ವಾಚಾಟಂ ನಿಪುಣಂ ವಟುಂ ಸುಭಿಕ್ಷಾನ್ನ ಕೃತಕ್ಷೀರಂ ಸೌರಾಷ್ಟ್ರ ಮನೆಯತ್ತತಃ. ಒಬ್ಬ ಯಾರೋ ವ್ಯಕ್ತಿ ಇವನನ್ನು ನೋಡಿದ, ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದ, ನಿಪುಣ. ಅವನನ್ನು ಒಂದ್ಸರಿ ಉಪನಯನ ಮಾಡಿ ಸೌರಾಷ್ಟ್ರಕ್ಕೆ ಕರ್ಕೊಂಡು ಹೋದ. ಆ ಸೌರಾಷ್ಟ್ರದಲ್ಲಿ ಬೇಕಾದಷ್ಟು ಅನ್ನ, ಊಟ ಇತ್ಯಾದಿಗಳು. ಈ ತಾಯಿ ಮೊದಲೇ ವಿಧವೆ, ಇವಳಿಗೆ ಬೇಕಾದಂಥ ಅನುಕೂಲಗಳೆಲ್ಲ ಇರಲಿಲ್ಲ. ಉಪನಯನ ಮಾಡಿದಂಗೂ ಆಯಿತು, ವಿದ್ಯೆಯೂ ಆಯಿತು, ಊಟವೂ ಆಯಿತು ಅಂತ ಗುಜರಾತ್ಗೆ ಕರ್ಕೊಂಡು ಹೋದ. ಅಲ್ಲಿ ಆತ ವೇದಾಧ್ಯಯನ ಮಾಡಿದ ಅಂತ ಹೇಳಿದೆ ಮಣಿಮಂಜರಿ. ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಶಿವನ ತಪಸ್ಸು ಮಾಡಿದ್ದ. ಹಾಗೆ ಆ ಶಿವನ ಅನುಗ್ರಹದಿಂದಾಗಿ ವೇದಗಳನ್ನು ಅಧ್ಯಯನ ಮಾಡಿದ. ಅದೆಲ್ಲ ಆತನ ಸ್ಮರಣೆಗೆ ಬಂತು ಬೇಗ ಬೇಗ. ಮುಂದೆ ಉತ್ತರ ದಿಕ್ಕಿನ ಕಡೆಗೆ ಆತ ಪ್ರಯಾಣ ಮಾಡಿದ. ತತ ಸೌಮೀಂ ದಿಶಂ ಯಾತಃ ನದೀಂ ತರ್ತುಂ ಅವಾತರತ್ ತಸ್ಯಾಹ ಓಘೈಃ ಹೃತೆ ಬ್ರಹ್ಮಸೂತ್ರೇ ತಾಮುತ್ತತಾರ ಸಹ. ಉತ್ತರ ದಿಕ್ಕಿಗೆ ಹೋಗಬೇಕು ಅಂತ ಹೊರಟಾಗ ಆ ನದಿ ದಾಟಬೇಕು ಅಂತ ಹೇಳಿದ. ಆ ನದಿ ಪ್ರವಾಹಕ್ಕೆ ಸಿಲುಕಿ ಆತನ ಜನಿವಾರವೇ ಹೋಗಿಬಿಡ್ತು. ಹಾಗೆ ಹೋಗ್ಬಿಟ್ಟನು, ಹೋಗ್ಲಿ ಜನಿವಾರ ಅಂತ. ಜನಿವಾರಕ್ಕೆ ಹೇಳಿದ, ನೀನು ನನ್ನನ್ನು ಬಿಡೋದಾದರೆ ನಾನು ನಿನ್ನನ್ನು ಬಿಡ್ತೇನೆ. ನಾನೇ ನಿನ್ನನ್ನು ಮೊದಲೇ ಬಿಟ್ಟಿದ್ದೇನೆ, ಹೋಗಲಿ. ನಾನು ಅಕರ್ಮ, ಯಾವುದೇ ಕರ್ಮ ಬಂಧನ ನನಗಿಲ್ಲ. ಬಂಧನ ಇಲ್ಲ ಅಂತ ಅನ್ನೋದು ಜ್ಞಾನಿಗಳಿಗೆ ಹೇಳಬೇಕು. ಈತ ಅಜ್ಞಾನಿ ಆದ್ದರಿಂದ ಕರ್ಮ ಮಾಡಬೇಕು ಅನ್ನೋ ಧೋರಣೆಯೇ ಏನೂ ಇರಲಿಲ್ಲ. ಹಾಗಾಗಿ ಆ ಸೂತ್ರವನ್ನು ಆತ ಬಿಟ್ಟುಬಿಟ್ಟ. ಇಲ್ಲಿ ಸೂತ್ರ ಅಂತಂದರೆ ಯಜ್ಞೋಪವೀತ ಅಂತ ಒಂದರ್ಥ, ಇನ್ನೊಂದು ಬ್ರಹ್ಮಸೂತ್ರ ಅಂತ ಅರ್ಥ. ಬ್ರಹ್ಮಸೂತ್ರಕ್ಕೆ ಈತ ತಪ್ಪು ಅರ್ಥ ಹೇಳಿದ್ರಿಂದ ಬ್ರಹ್ಮಸೂತ್ರವನ್ನು ತ್ಯಾಗ ಮಾಡಿದಂತೆ ಆಯಿತು, ಧ್ವನಿತಾರ್ಥ. ದುರ್ವಾಸ ಪರಂ ಶಿಷ್ಯಂ, ಆ ಪರತೀರ್ಥರು ಅನ್ನೋ ಸನ್ಯಾಸಿ ಇದ್ರಲ್ಲ, ಅವರು ಚಾತುರ್ಮಾಸ್ಯಕ್ಕಾಗಿ ಒಂದು ಕಡೆ ಕೂತ್ಕೊಂಡಿದ್ರು. ಇವನು ಅವರನ್ನು ಹೋಗಿ ನೋಡಿದ. ಬ್ರಹ್ಮಚಾರಿಯಂತೆ ಬ್ರಾಹ್ಮಣರಂತೆ ಕಾಣ್ತಾನೆ, ಜನಿವಾರವೇನೂ ಇಲ್ಲ. ಆತನ ಒಳಗಿನ ಮನಸ್ಸಿನ ಸ್ವಭಾವವನ್ನು ಅವರು ಪರಿಗಣಿಸಿದರು. ಮಹಾದಾನವ ಲಕ್ಷಣ, ರಾಕ್ಷಸರ ಲಕ್ಷಣ. ಅವರಿಗೆ ಆ ಜ್ಞಾನಿಗಳಾದಂಥ ಅವ್ರಿಗೆ ಬೇಸರ ಆಯಿತು. ಅವ್ರ ಮುಖ ಕೆಳಗೆ ಮಾಡಿದರು, ಆಚಮನ ಮಾಡಿ. ದುಷ್ಟರನ್ನು ನೋಡಿದರೆ ನೋಡಬಾರ್ದು, ನೋಡಿದರೆ ಆಚಮನ ಮಾಡಬೇಕು ಅಂತಿದೆ. ಆಚಮನ ಮಾಡಿ ಮಠದ ಒಳಗೆ ಹೊರಟು ಹೋದ್ರು ಅವರು. ಈಗ ಗೊತ್ತಾಯ್ತು, ಇವರು ನನ್ನ ದೋಷವನ್ನು ತಿಳ್ಕೊಂಡಿದ್ದಾರೆ ಅಂತ. ಅವ್ರ ಶಿಷ್ಯನಾಗಿ ಅವ್ರ ಕಡೆಯಿಂದ ಸನ್ಯಾಸ ಸ್ವೀಕಾರ ಮಾಡಿ ಅವರಿಗೆ ವಿರುದ್ಧವಾಗಿ ಅತತ್ವ ಪ್ರಚಾರ ಮಾಡಬೇಕು ಅಂತ ಇವನಿಗೆ ಎಲ್ಲರೂ ಬೋಧನೆ ಮಾಡಿದ್ರು. ಅದಾಗಲಿಲ್ಲ. ಅಲ್ಲಿಂದ ಮುಂದೆ ಏನು ಮಾಡಿದ, ಪರತೀರ್ಥರ ಹತ್ತಿರ ಇವನಿಗೆ ಕೆಲಸ ಆಗಲಿಲ್ಲ ಅಂದಮೇಲೆ ಆ ಪರತೀರ್ಥರ ಶಿಷ್ಯರು ಸತ್ಯಪ್ರಜ್ಞರು ಅಂತಿದ್ರು ಬದಲಿ ಕ್ಷೇತ್ರದಲ್ಲಿ. ಅಲ್ಲಿ ಹೋದ ಅವ್ರ ಹತ್ರ. ನಾನು ನಿಮ್ಮ ಗುರುಗಳ ಶಿಷ್ಯ, ನಿಮ್ಮ ಗುರುಗಳು ಪರತೀರ್ಥರು, ಅವ್ರ ಹತ್ರನೇ ನಾನು ವಿದ್ಯಾಧ್ಯಯನ ಮಾಡಿ ಬಂದವನು ಅಂತ ಅವ್ರ ಮುಂದೆ ಹೇಳಿದೆ. ಮತ್ತು ಅವರು ನನ್ನನ್ನು ಆದೇಶ ಮಾಡಿ ಇಲ್ಲಿ ಕೊಟ್ಟು ಕಳಿಸಿದ್ದಾರೆ ನಿನ್ನ ಹತ್ರ ಅಂತ ಹೇಳಿದೆ. ಅವರಿಗೆ ನಂಬಿಕೆ ಬರಲಿಲ್ಲ ಆ ಸತ್ಯಪ್ರಜ್ಞರಿಗೆ. ಇವನು ಕೇಳಿ ಭಕ್ತಿ, ಜ್ಞಾನ, ವೈರಾಗ್ಯ ಯಾವ ಗುಣಗಳು ಇಲ್ಲ, ದುಷ್ಟ ಅಂತ ಗೊತ್ತಾಯಿತು. ಬಹಳ ಹೇಸಿಗೆ ಆಯಿತು ಅವರಿಗೆ. ಜುಗುಪ್ಸಾಂ ಪರಮಾಂ ಗತಃ ಅತೀತ ಜನ್ಮ ಸಂಸ್ಕಾರ ವಶಾದ ಏಕಾತ್ಮ ಭಾವನಾಂ ಚಕಾರ ಶೂನ್ಯ ಭಾವೇನ ನಿರ್ಗುಣತ್ವೇನ ವಾ ಕ್ವಚಿತ್. ಅವನು ಹಿಂದಿನ ಜನ್ಮದಲ್ಲಿ ರಾಕ್ಷಸನಾಗಿ ಹುಟ್ಟಿದ್ರಿಂದ ಆ ಜನ್ಮದ ಸಂಸ್ಕಾರದಿಂದ ನಾನು ಪರಮಾತ್ಮ ಇಬ್ಬರು ಒಂದೇ ಅನ್ನೋದನ್ನೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ವೇಣನೂ ಹಾಗೆ ಹೇಳ್ತಾ ಇದ್ದ, ಇವನು ಹಾಗೆ ಹೇಳಿದ. ಜಗತ್ತೆಲ್ಲವೂ ಕೂಡ ಶೂನ್ಯವಾಗಿದೆ, ಜಗತ್ತು ಸುಳ್ಳು ಅಂತ ಆ ಒಂದು ಭಾವನೆಯನ್ನು ದೃಢ ಮಾಡಿಕೊಂಡ. ನಿರ್ಗುಣತ್ವೇನ, ಪರಮಾತ್ಮ ಸಗುಣ ಅಲ್ಲ, ಸಕಲ ಸದ್ಗುಣ ಪರಿಪೂರ್ಣ ಅಲ್ಲ, ಆತ ನಿರ್ಗುಣ ಅನ್ನುವಂಥ ಒಂದು ಧೋರಣೆಯನ್ನು ಕೂಡ ಆತ ಬೆಳೆಸ್ಕೊಂಡ. ಯಾರೊಬ್ಬರು ನನಗೀಗ ಸಹಾಯಕರು ಬೇಕು ಅಂತ ಆಲೋಚನೆ ಮಾಡಿದ. ಏಕಾಕಿ ಒಬ್ಬನೇ ಇದ್ದ, ಮೈಯೆಲ್ಲ ಕೊಳೆಯಾಗಿತ್ತು, ಮುಂಡ ತಲೆ ಬೇರೆ ಬೋಳ್ಸ್ಕೊಂಡಿದ್ದ. ಆಗ ಅವನಿಗೆ ಯಾರೂ ಸಹಾಯಕರಿಲ್ಲದೆ ಆತ ಇನ್ನೂ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಪ್ರವೃತ್ತನಾಗಿರಲಿಲ್ಲ. ದುರ್ಭಾಷೆ ಎಲ್ಲ ಬರಿಬೇಕಲ್ಲ, ನೀವು ವಿಳಂಬ ಮಾಡ್ತಿರೋದು ನೋಡಿ ರಾಕ್ಷಸರಿಗೆಲ್ಲ ತಡಿಲಿಕ್ಕಾಗಲಿಲ್ಲ. ಅವರೆಲ್ಲ ಬಂದರು ರಾತ್ರಿ. ಶಂಕರಾಚಾರ್ಯ ಅಂತಿದೆ. ಶಂಕರಾಚಾರ್ಯರೇ, ನೀವೇ ನಮ್ಮ ಗತಿ, ನಿಮಗೆ ಒಳ್ಳೆಯದಾಗಲಿ ಆ ರಾಕ್ಷಸರೆಲ್ಲ ಹೇಳಿದರು.
ನೀವು ಕಾಲಡಿಯಲ್ಲಿ ಹುಟ್ಟಿದವರು. ಸಾಧಕಂ ಪ್ರತ್ಯಯಾಮಸ್ತ್ವಾಂ ಆಸುರ್ಯಾ ಕಾರ್ಯ ಸಂಪದ. ಅಸುರರ ಕೆಲಸ, ಅಸುರರ ಕಲ್ಯಾಣ ಆಗಬೇಕಾದ್ದು ನಿಮ್ಮಿಂದಲೇ. ಈ ಕುಮಾರಲ ಭಟ್ಟನಿಗೆ ಹೆದರಿ ಬೌದ್ಧರೆಲ್ಲ ದ್ವೀಪಾಂತರಕ್ಕೆ ಹೋಗಿಬಿಟ್ಟಿದ್ದಾರೆ. ಆ ಕುಮಾರಲ ಭಟ್ಟ ಅವ್ರನ್ನ ಓಡಿಸಿಬಿಟ್ಟ ದ್ವೀಪಾಂತರಕ್ಕೆ. ಆದ್ರೆ ಅವನು ತಮ್ಮ ನಾರಾಯಣ ಭಟ್ಟ ಬಿಡಲಿಲ್ಲ. ಅವ್ರು ಎಲ್ಲೆಲ್ಲಿ ಹೋಗಿದ್ರು ಅಲ್ಲೂ ಇವನು ಹೋದ, ಅವ್ರನ್ನ ಮತ್ತಷ್ಟು ಸದೆ ಬಡಿಬೇಕು ಅಂತ. ಆ ದ್ವೀಪಾಂತರಕ್ಕೆ ಬೇರೆ ಬೇರೆ ಸಮೀಪದ ಪ್ರದೇಶಗಳಿಗೆ ಅವರೆಲ್ಲ ಹೋದಾಗ ಅಲ್ಲೆಲ್ಲ ಹೋಗಿ ಅವ್ರನ್ನ ಸೋಲಿಸಿ ಬಂದಲ್ಲ ಭಟ್ಟ ನಾರಾಯಣ ತಮ್ಮ. ಅವನು ಮರಳಿ ಭಾರತಕ್ಕೆ ಬಂದಾಗ ಕುಮಾರಿಲ ಭಟ್ಟ ಅವನನ್ನು ಸ್ವೀಕಾರ ಮಾಡಲಿಲ್ಲ. ಬೇರೆ ದೇಶಕ್ಕೆ ಹೋದವನು, ಬೌದ್ಧರ ಸಂಪರ್ಕದಲ್ಲಿದ್ದವನು, ದುಷ್ಟರ ಪ್ರದೇಶದಲ್ಲಿ ದೀರ್ಘಕಾಲ ಇದ್ದವನು ಅನ್ನೋ ಕಾರಣಕ್ಕಾಗಿ ಆ ತಮ್ಮನನ್ನು ಅಣ್ಣ ಸ್ವೀಕಾರ ಮಾಡಲಿಲ್ಲ. ಅಣ್ಣನ ಅಭಿಪ್ರಾಯ ಏನಿತ್ತು, ನಾವು ಅವ್ರನ್ನ ಓಡಿಸಿ ಬಿಡೋಣ ಈ ದೇಶದಿಂದ, ಅಷ್ಟು ಸಾಕು, ಅವ್ರು ತಮ್ಮ ದೇಶದಲ್ಲಿ ಏನಾದರೂ ಮಾಡ್ಕೊಳ್ಳಿ ಅಂತ ಇದ್ದಿರಬೇಕು. ಆದರೆ ತಮ್ಮ ಅಲ್ಲಿ ಹೋಗ್ಬಿಟ್ಟು ಬಂದದ್ದು ಅಣ್ಣನಿಗೆ ಸರಿ ಕಾಣಲಿಲ್ಲ. ಸರಿ, ಆ ತಮ್ಮ ಏನು ಮಾಡಬೇಕು? ಈ ಕಡೆ ಸನಾತನ ಧರ್ಮದವರು, ವೈದಿಕ ಧರ್ಮದವರು ಇವನನ್ನು ತಗೊಳ್ಳಿಲ್ಲ. ಮತ್ತೇನು ಮಾಡಬೇಕು? ಆ ಬೌದ್ಧ ಮತವನ್ನೇ ತಾನು ಸ್ವಲ್ಪ ಸ್ವಲ್ಪ ಸ್ವೀಕಾರ ಮಾಡಿದ ಆ ತಮ್ಮ. ಅಂದರೆ ಅದರ ಅಭಿಪ್ರಾಯ ಹೀಗೆ ಕಾಣಿಸ್ತದೆ, ಅವನಿಗೆ ಬೌದ್ಧ ಮತದ ಬಗ್ಗೆ ಒಲವೇನಿರಲಿಲ್ಲ. ಎಲ್ಲ ಕಡೆ ಬೌದ್ಧ ಮತವನ್ನು ಆತನೇ ಖಂಡನೆ ಮಾಡಿದವನು. ಆದರೆ ಬದುಕಲಿಕ್ಕೆ ಯಾರು ತಮ್ಮ ಜೊತೆಗಾರರು ಅಂತ ಬೇಕಲ್ಲ, ಆ ಬೌದ್ಧರ ಜೊತೆಗೇನೆ ಒಳಗೇನಾದರೂ ಇರಲಿ ಬದುಕಿದ. ಈ ನಡುವೆ ಬಕ್ಕಸ್ವಾಮಿ ಅಂತ ಒಬ್ಬ ಇದ್ನಲ್ಲ, ಅವನು ಬೇರೆ ಯಾವುದೋ ದ್ವೀಪಕ್ಕೆ ಹೋಗಿಬಿಟ್ಟಿದ್ದ. ಈ ಕಡೆ ಶ್ರೀಲಂಕಾವೋ, ಬರ್ಮಾನೋ, ಇಂಡೋನೇಷಿಯಾವೋ, ಬಾಲಿಯೋ, ಸುಮಾತ್ರನೋ ಎಲ್ಲೋ ಹೋಗಿಬಿಟ್ಟವನು. ಅವನು ಈಗ ಬಂದ. ನಮ್ಮನ್ನೆಲ್ಲ ಸೋಲಿಸಿದಂಥ ಈ ನಾರಾಯಣ ಭಟ್ಟ ಈ ಹಿಂದೂ ಧರ್ಮಕ್ಕೆ ಆತನನ್ನು ತಗೊಳ್ಳಿಲ್ಲ ಅಂದಮೇಲೆ, ಆತ ನಮ್ಮಲ್ಲೇ ಈಗ ಇದ್ದಾನೆ, ಬೌದ್ಧ ಧರ್ಮದಲ್ಲಿ ಇದ್ದಾನೆ ಅಂದಮೇಲೆ ಅವನ ಹತ್ರ ಹೋಗಬೇಕು, ಇನ್ನೂ ಭಯ ಇಲ್ಲ ನಮಗೆ ಅಂತ ಆ ಬಕ್ಕಸ್ವಾಮಿ ಅನ್ನೋನು ಮರಳಿ ಬಂದ. ಈ ನಡುವೆ ಕುಮಾರಿಲ ಭಟ್ಟ ತಾನು ಸಾಯುವವನಿದ್ದೇನೆ, ಕುಮಾರಿಲ ಭಟ್ಟರ ಸಾವು ಸಮೀಪ ಬಂದಿದೆ ಅನ್ನೋ ಸುದ್ದಿಯನ್ನು ತಮ್ಮ ಶಿಷ್ಯರ ಮೂಲಕ ಎಲ್ಲ ಕಡೆ ಹಬ್ಬಿಸಿದ. ನಾರಾಯಣ ಭಟ್ಟನಿಗೆ ಅದನ್ನು ಕೇಳಿ ತಡಿಲಿಕ್ಕಾಗಲಿಲ್ಲ, ಬೆಂಕಿಗೆ ಹಾರಿಬಿಟ್ಟ ತಮ್ಮ. ಆಗ ನಾರಾಯಣ ಭಟ್ಟ ಸತ್ತ, ಕುಮಾರಿಲ ಭಟ್ಟನಿಗೂ ವಯಸ್ಸಾಗಿತ್ತು. ಆಗ ಈ ಬಕ್ಕ ನೋಡಿದ್ನಲ್ಲ ಬೌದ್ಧ, ಎಲ್ಲ ಕಡೆ ಬೀದಿ ಬೀದಿಯಲ್ಲಿ, ನಗರಗಳಲ್ಲಿ ಬೌದ್ಧ ಮತವನ್ನು ಪ್ರಚಾರ ಮಾಡಿದ. ಕೇರಳ ಜನ್ಮಬಿಹಿ, ಕೇರಳದಲ್ಲಿ ಹುಟ್ಟಿದಂತಹ ಕೆಲವು ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅವರಿಗೆ ನಾನಾ ಥರದ ವೇಷಗಳನ್ನೆಲ್ಲ ಹಾಕಿ ಬೌದ್ಧ ಮತವನ್ನು ಪ್ರಚಾರ ಮಾಡಿರಿ ಅಂತ ಕಳಿಸಿಬಿಟ್ಟ. ಮತ್ತೆ ಅಲ್ಲೊಬ್ಬ ಗೌಡಪಾದ ಅಂತ ಬ್ರಾಹ್ಮಣ ಇದ್ದ ಆ ಕಾಲದಲ್ಲಿ. ಅವನು ಆಸ್ತಿಕನಾದಂಥ ಬ್ರಾಹ್ಮಣ. ಅವನಿಗೆ ಮುದುಕನಾಗಿದ್ದ, ಸನ್ಯಾಸ ತಗೊಳ್ಬೇಕು ಅಂತ ಅಪೇಕ್ಷೆ ಬಂತು. ಆಗ ಅವನ ಹತ್ರ ಈ ಬಕ್ಕಸ್ವಾಮಿ ಹೋದ ಬೌದ್ಧ. ನಾನು ಸನತ್ ಕುಮಾರರ ಕಡೆಯಿಂದ ಬಂದವನು ಅಂತ ಹೇಳಿದ. ಮೊದಲನೇದಾಗಿ ಸನತ್ ಕುಮಾರರು ಅಂದರೆ ಋಷಿಗಳು, ಅವ್ರ ಕಡೆಯಿಂದ ಬಂದಿದ್ದು ಒಂದು ಭಾರಿ ಸಂತೋಷ ಆಯಿತು ಆ ಗೌಡಪಾದನಿಗೆ. ಯಾಕೆ ಸನತ್ ಕುಮಾರರು ನನ್ನನ್ನು ನಿನ್ನ ಕಡೆ ಕಳಿಸಿದ್ದಾರೆ ಅಂದರೆ, ನಿನ್ನನ್ನು ಸನ್ಮಾರ್ಗಕ್ಕೆ ಕಳಿಸ್ಲಿಕ್ಕಾಗಿಯೇ. ಆ ಬಕ್ಕಸ್ವಾಮಿ ಈ ಗೌಡಪಾದ ಅನ್ನೋ ಬ್ರಾಹ್ಮಣನಿಗೆ ಈ ಮಾತನ್ನು ಹೇಳಿದ. ಹಾಗಾಗಿ ಏನು ಮಾಡಬೇಕು? ಸನ್ಮಾರ್ಗ ಹಿಡಿಬೇಕು ಅಂದರೆ ಯಾವ ತತ್ವವನ್ನು, ಯಾವ ಪ್ರಮೇಯವನ್ನು ನಾವು ಆಚರಣೆಗೆ ತರಬೇಕು? ಅವನಿಗೆ ಗೊಂದಲ ಆ ಗೌಡಪಾದನಿಗೆ. ದ್ವೈತ ಭಾವೇನ ಕಿಂ ಫಲಂ. ಆಗ ಬಕ್ಕಸ್ವಾಮಿ ಹೇಳಿದ, ಜೀವ ಈಶ, ಜೀವರು ಇದೆಲ್ಲ ಭಿನ್ನ ಭಿನ್ನ ಅನ್ನೋ ಭಾವನೆ ಇದು ಬೇಡ, ಇದು ತಪ್ಪಿದು, ಅದರಿಂದೇನು ಲಾಭ, ಅದು ಬೇಡ. ಆಗ ಆ ಗೌಡಪಾದನಿಗೂ ಭ್ರಾಂತಿ ಕವಿದು ಬಿಡ್ತು. ಸಂಭ್ರಮ ಆಗಿ ಆ ಬಕ್ಕಸ್ವಾಮಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ. ಆ ಬಕ್ಕನ ಮೂಲಕವೇ ತತ್ವವನ್ನು ಶ್ರವಣ ಮಾಡಿದ. ವಸ್ತುತಃ ಅತತ್ವವನ್ನೇ ಶ್ರವಣ ಮಾಡಿದ. ತದ್ವಿವರ್ತ ಪ್ರಪಂಚೋಯಂ ಬಾಧ್ಯತೆ ಜ್ಞಾನ ಸಂಪದಿ ಜ್ಞಾನಂ ಚ ತಪ್ತಲೋಹಾಪ್ತ ಜಲನ್ಯಾಯೇನ ಶಾಮ್ಯತಿ. ಬೌದ್ಧ ವೇದಾಂತವನ್ನೇ ಆತ ಈ ಗೌಡಪಾದನ ತಲೆಯಲ್ಲಿ ತುರುಕಿದ. ಅದೇನು ಅಂತಂದ್ರೆ, ಈಗ ನಮ್ಮ ವೇದಾಂತದ ಪ್ರಕಾರ ಪರಮಾತ್ಮ ಸ್ವತಂತ್ರ, ಆದ ಬಳಿಕ ಉಳಿದೆಲ್ಲ ದೇವತೆಗಳಿದ್ದಾರೆ, ಜೀವರಿದ್ದಾರೆ. ಕೆಲವರು ಇದರಲ್ಲಿ ತಾರತಮ್ಯವನ್ನು ಒಪ್ತಾರೆ, ಕೆಲವರು ತಾರತಮ್ಯವನ್ನು ಒಪ್ಪೋದಿಲ್ಲ. ಅದು ಆ ಕಡೆ ಏನೇ ಇರಲಿ. ಬೌದ್ಧ ವೇದಾಂತದ ಪ್ರಕಾರ ಕೆಲವರು ಶೂನ್ಯವಾದಿಗಳಿದ್ದಾರೆ. ನಾವು ಶೂನ್ಯ, ನೀವು ಶೂನ್ಯ, ಜಗತ್ತು ಶೂನ್ಯ. ಜಗತ್ತಿನಲ್ಲಿ ಸತ್ಯ ಯಾವುದು ಅಂದರೆ ಶೂನ್ಯ ಒಂದೇ ಸತ್ಯ.
ಶೂನ್ಯ ಅಂದ್ರೆ ಏನೂ ಇಲ್ಲ, ಏನೂ ಇಲ್ಲ ಅನ್ನೋದೇ ಸತ್ಯ. ಯಾವುದು ಸುಳ್ಳೆ, ಕಾಣ್ತಾ ಇರೋದೆಲ್ಲವೂ ಸುಳ್ಳೆ, ಶೂನ್ಯ ಒಂದೇ ಸತ್ಯ ಅಂತ ಅವ್ರು ಪ್ರಚಾರ ಮಾಡ್ತಿದ್ರು. ಹಾಗಾದ್ರೆ ಈ ಪ್ರಪಂಚ ಕಾಣ್ತಿದೆಯಲ್ಲ ಅಂತಂದ್ರೆ ತದ್ವಿವರ್ತಃ ಪ್ರಪಂಚೋಯಂ. ಆ ಶೂನ್ಯ ಅನ್ನುವ ತತ್ವ ಇದೆಯಲ್ಲ, ಆ ತತ್ವವನ್ನು ನಮಗೆ ಸರಿಯಾಗಿ ಅರಿವಿಸ್ಕೊಳ್ಳಿಕ್ಕಾಗಿಲ್ಲ. ಆ ಶೂನ್ಯದಲ್ಲಿ ಈ ಜಗತ್ತು ಕಾಣ್ತಾ ಇದೆ. ಹಗ್ಗವನ್ನು ನೋಡಿ ಹಾವು ಹೇಗೆ ಕಾಣಿಸ್ತದಲ್ಲ, ವಿವರ್ತ ಅಂದ್ರೆ ಭ್ರಾಂತಿ ಅಂತ ಅರ್ಥ, ಭ್ರಾಂತಿ ಪರಿಣಾಮ ಅಂತ ಅರ್ಥ. ಹಗ್ಗದಲ್ಲಿ ಹಾವು ಕಾಣಿಸ್ತದಲ್ಲ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣಿಸ್ತದಲ್ಲ, ಹಾಗೆ ಶೂನ್ಯದಲ್ಲಿ ಹಗ್ಗವನ್ನು ನೋಡ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಇವರಿಗೆ. ಹಗ್ಗ ಅಂತ ಗೊತ್ತಾಗಿಲ್ಲ, ಸ್ವರೂಪ ತಿಳಿದಿಲ್ಲ. ಕಪ್ಪೆ ಚಿಪ್ಪನ್ನು ಸ್ವರೂಪ ತಿಳಿದಿಲ್ಲ, ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ತಿಳಿದ, ಹಗ್ಗವನ್ನು ಹಾವು ಅಂತ ತಿಳಿದ. ಹಾಗೆ ವಸ್ತುತಃ ಇರುವ ತತ್ವ ಅಂದ್ರೆ ಶೂನ್ಯ ಒಂದೇ. ಅದನ್ನು ತಿಳಿಯದೆ, ಆ ಶೂನ್ಯ ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಈ ಜಗತ್ತನ್ನು ತಿಳ್ಕೊಳ್ತಾ ಇದ್ದಾರೆ ಜನ. ಹಾಗಾಗಿ ಪ್ರಪಂಚ ಹೋಗೋದು ಯಾವಾಗ ಅಂತಂದ್ರೆ ಬಾಧ್ಯತೆ ಜ್ಞಾನ ಸಂಪದಿ. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡೆವು, ಆ ಬೆಳ್ಳಿಯನ್ನು ಕಿಸೆಗೆ ಹಾಕೊಂಡು ಹೋಗಿ ಮಾರಾಟ ಮಾಡಬೇಕು ಅಂಗಡಿಯಲ್ಲಿ ಪ್ರಯತ್ನ ಪಟ್ಟೆವು. ಅಲ್ಲಿ ಹೋಗಿ ನೋಡಿದ್ರೆ ಬೆಳ್ಳಿ ಇಲ್ಲ, ದೂರದಲ್ಲಿ ಹೊಳಪಿತ್ತು, ಸಮೀಪದಲ್ಲಿ ಹೋದ್ರೆ ಹೊಳಪಿಲ್ಲ, ಕಪ್ಪೆ ಚಿಪ್ಪನ್ನು ಗೊತ್ತಾಯ್ತು. ವಾಸ್ತವ ಜ್ಞಾನ ಆದ್ಮೇಲೆ ಆ ಕಲ್ಪಿತ ಜ್ಞಾನ ಹೊರಟಾಗಿಬಿಡ್ತದೆ. ಹಗ್ಗ ಅದು ನೋಡಿ ಹಾವು ಅಂತ ತಿಳ್ಕೊಂಡು ಹೆದರಿದೆವು. ಸ್ವಲ್ಪ ಹೊತ್ತಾದ್ಮೇಲೆ ಯಾಕೋ ಇದು ಅಲಗಾಡ್ತಾ ಇಲ್ವಲ್ಲ ಅಂತ ಸಂಶಯ ಬಂತು. ಹತ್ರ ಹೋಗಿ ನೋಡಿದೆವು, ದೂರದಿಂದ ಕಲ್ಲು ಹೋಗಿದೆವು. ಆಗ ಹಾಗಾದ್ರೆ ಹಾವಲ್ಲ ಹಗ್ಗ ಅಂತ ಗೊತ್ತಾಯ್ತು. ವಾಸ್ತವ ಜ್ಞಾನ ಆದಾಗ ಭ್ರಾಂತಿ ಅನ್ನೋದು ಹೊರಟು ಹೋಗ್ತದೆ. ಬಾಧ್ಯತೆ ಜ್ಞಾನ ಸಂಪತ್ತಿ. ಹಾಗಾದ್ರೆ ಜ್ಞಾನ ಅದು ದೀರ್ಘಕಾಲ ಉಳಿತದ ಅಂತಂದ್ರೆ ಜ್ಞಾನವೂ ಉಳಿಯೋದಿಲ್ಲ, ಜ್ಞಾನವೂ ಸುಳ್ಳೆ. ಹೇಗೆಂದ್ರೆ ತಪ್ತಲೋಹಾಪ್ತ ಜಲನ್ಯಾಯೇನ, ಕಾದ ಕಬ್ಬಿಣದ ಮೇಲೆ ಒಂದಿಷ್ಟು ನೀರು ಹಾಕಿದರೆ ಆ ನೀರಲ್ಲಿ ಎಷ್ಟೊತ್ತಿರಬಲ್ಲದು. ಹಾಗೆ ಈ ಜ್ಞಾನವೂ ಕೂಡ ಮುಂದೊಂದು ಕಾಲಕ್ಕೆ ಹೋಗಿಬಿಡ್ತದೆ. ಕಪ್ಪೆ ಚಿಪ್ಪು ಅದರೊಳಗೆ ಬೆಳ್ಳಿ ಕಂಡ್ರೆ ಬೆಳ್ಳಿಯೂ ಹೋಯಿತು, ಜ್ಞಾನವೂ ಹೋಯಿತು, ಕಪ್ಪೆ ಚಿಪ್ಪು ಹೋಯಿತು. ಅಂದ್ರೆ ಇರೋದೇನು ಅಂದ್ರೆ ಶೂನ್ಯ ಒಂದೇ. ಇದನ್ನ ಬಕ್ಕ ಸ್ವಾಮಿ ಗೌಡಪಾದನ ತಲೆಯಲ್ಲಿ ತುಂಬಿದೆ. ಯಥಾ ಪ್ರತ್ಯಾಯ ಯತ್ಯೇತತ್ ಸರ್ವಂ ಬಾಧೋಪಲಕ್ಷಣಂ ತತಸ್ತ್ವಮನ್ಯಥಾ ತತ್ವಂ ಸೋಹಮಿತ್ಯೂಹಮರ್ಹಸಿ. ನೀವು ಸೋಹಂ ಅಂತ ಉಪಾಸನೆ ಮಾಡಬೇಕು. ಯಾವುದು ಅಂತಂದ್ರೆ ಇರೋದೊಂದು ಶೂನ್ಯ, ಜಗತ್ತಿನಲ್ಲಿರೋದು ಸತ್ಯವಾದ ಸಂಗತಿ ಯಾವುದೂ ಇಲ್ಲ, ಶೂನ್ಯ ಒಂದೇ ಇರೋದು. ಆ ಶೂನ್ಯವನ್ನೇ ನಾನೇ ಶೂನ್ಯ, ನಾನು ಶೂನ್ಯ, ನೀವು ಶೂನ್ಯ, ಇವರು ಶೂನ್ಯ. ನೀವೇನಂತ ಉಪಾಸನೆ ಮಾಡಬೇಕು? ನಾನು ಶೂನ್ಯ ಅಂತ ಉಪಾಸನೆ ಮಾಡಬೇಕು, ನೀವು ಹಾಗೆ ಮಾಡಬೇಕು, ನಾವು ಹಾಗೆ ಮಾಡಬೇಕು. ಆ ಬಕ್ಕ ಸ್ವಾಮಿ ಶೂನ್ಯೋಪಾಸನೆಯನ್ನ ಗೌಡಪಾದರಿಗೆ ಬೋಧಿಸಿದೆ. ತತಸ್ತ್ವಂ ಅನ್ಯಥಾ ತತ್ವಂ ಸೋಹಮಿತ್ಯೂಹಮರ್ಹಸಿ. ಇತಿ ಬಕ್ಕೋದಿತಂ ತತ್ವಂ ವಿಚಾರ್ಯ ಸುಚಿರಂ ದ್ವಿಜಃ. ಬಕ್ಕ ಹೇಳಿದನ್ನೆಲ್ಲ ಕೇಳಿದ, ಬಹಳಷ್ಟು ವಿಮರ್ಶೆ ಮಾಡಿದ. ಸರ್ವಾಭಾವ, ಈ ಜಗತ್ತಿನಲ್ಲಿ ಏನೂ ಇಲ್ಲ, ಎಲ್ಲ ಸುಳ್ಳು, ನಿರ್ವಿಶೇಷ. ಏನಾದರೂ ಇದೆಯಾ ಸಂಗತಿ, ನಂಬಬಹುದಾದ ಸಂಗತಿ, ದೀರ್ಘಕಾಲ ಇರುವ, ಅನಂತ ಕಾಲದವರೆಗೂ ಇರುವ ಸಂಗತಿ ಏನಾದರೂ ಇದೆಯಾ ಅಂದರೆ ಏನೂ ಇಲ್ಲ. ಸರ್ವ ಅಭಾವ ನಿರ್ವಿಶೇಷ, ವಿನಾ ನಾಣ್ಯದ ಅವೇಕ್ಷತ. ಏನು ಅಂತ ಕೇಳಿದ್ರೆ ನಿರ್ವಿಶೇಷ, ಜಗತ್ತೆಲ್ಲವೂ ಶೂನ್ಯ, ಪರಮಾತ್ಮನೂ ಇಲ್ಲ, ಜೀವಾತ್ಮನೂ ಇಲ್ಲ, ಜ್ಞಾನವೂ ಇಲ್ಲ, ಕಪ್ಪೆ ಚಿಪ್ಪೂ ಇಲ್ಲ, ಬೆಳ್ಳಿಯೂ ಇಲ್ಲ. ಇದೇ ತತ್ವ. ಆ ನಡುವೆ ಗೋವಿಂದ ಭಟ್ಟ ಅಂತ ಒಬ್ಬ ಬಂದ ಈ ಗೌಡಪಾದನ ಕಡೆ. ಆ ಗೋವಿಂದ ಭಟ್ಟ ಗೌಡಪಾದನ ಶಿಷ್ಯನಾಗಿ ಅವನ ಮೂಲಕ ಉಪದೇಶ ಸ್ವೀಕಾರ ಮಾಡಿದ. ನೋಡ್ರಿ, ಬಕ್ಕ ಬುದ್ಧ ಬೌದ್ಧ, ಅವನ ಮೂಲಕ ಗೌಡಪಾದನಿಗೆ ಉಪದೇಶ, ಆ ಗೌಡಪಾದನ ಮೂಲಕ ಗೋವಿಂದ ಭಟ್ಟನಿಗೆ ಉಪದೇಶ. ಗೋವಿಂದ ಭಟ್ಟನ ಶಿಷ್ಯರೇ ಶಂಕರಾಚಾರ್ಯ. ಮುಂದೆ ಅದು ಗೊತ್ತಾಗ್ತದೆ. ತತಃ ಸನ್ಯಾಸಮಾಚರನ್ ಸಂಪ್ರದಾಯಗತಂ ತತ್ವಂ ಶುತ್ವೋಪಾಸ್ತ ಯಥಾರ್ಥಧೀಹಿ. ಅದೇ ನಿರ್ವಿಶೇಷ ಶೂನ್ಯ ಅನ್ನೋ ತತ್ವವನ್ನೇ ಆ ಗೋವಿಂದ ಪಾದರು ಕೂಡ ಉಪಾಸನೆ ಮಾಡ್ತಾ ಹೋದರು. ಗೋವಿಂದ ಸ್ವಾಮಿನಂ ಸಾಧುಂ ತ್ವಂ ಗುರು ಸಮುಪೇಹಿ ಭೋಹೋ. ದೈತ್ಯರೆಲ್ಲ ಹೇಳಿದ್ರು ಶಂಕರಾಚಾರ್ಯರೇ, ಗೋವಿಂದ ಸ್ವಾಮಿಗಳಿದ್ದಾರೆ, ಪರತೀರ್ಥ ನಿಮ್ಗೆ ಸನ್ಯಾಸ ಕೊಡದೆ ಹೋದ್ರೇನು, ಗೋವಿಂದ ಸ್ವಾಮಿಗಳು ಕೊಡ್ತಾರೆ, ಹೋಗ್ರಿ ಅಲ್ಲಿ ಹೋಗಿ ದಂಡ ಕಮಂಡೂಲು ಎಲ್ಲ ಸ್ವೀಕಾರ ಮಾಡಿರಿ, ತತ್ವವನ್ನು ಶ್ರವಣ ಮಾಡಿರಿ. ನಾವೆಲ್ಲ ದೈತ್ಯರು, ನಿಮ್ಮ ಮನಸ್ಸಿನಲ್ಲಿ
ನಿಮ್ಮ ತತ್ವವನ್ನು ಶ್ರವಣ ಮಾಡುವ ವ್ಯಕ್ತಿಗಳ ಮನಸ್ಸಿನಲ್ಲಿ ಎಲ್ಲ ಕಡೆ ನಾವು ಇರ್ತೇವೆ. ಇದ್ದು ಅದಕ್ಕೆ ಬೇಕಾದಂಥ ಒಂದು ವೇದಿಕೆಯನ್ನು ತಯಾರು ಮಾಡ್ತೇವೆ. ಭಗವಂತನ ಗುಣಗಳನ್ನು ದೂಷಣೆ ಮಾಡು, ಭಗವಂತ ಸದ್ಗುಣ ಪರಿಪೂರ್ಣ ಅನ್ನುವ ಸಿದ್ಧಾಂತವನ್ನು ನಿರಾಕರಿಸು. ಆಗ ಈ ಒಟ್ಟು ಏನು ಮಾಡಿದ, ಗೋವಿಂದ ಸ್ವಾಮಿಗಳ ಕಡೆಗೆ ಬಂದ. ನಿಮ್ಮ ಶಿಷ್ಯನಾಗಬೇಕು ಅಂತ ಮಾಡಿದ್ದೇನೆ, ನಿಮ್ಮಂಥ ಗುರು ನಮಗೆಲ್ಲೂ ಸಿಗೋದಿಲ್ಲ. ಗೋವಿಂದ ಪಾದರು ಈತನನ್ನು ಸ್ವೀಕಾರ ಮಾಡಿದರು. ಪ್ರಚ್ಛಾದ್ಯ ಶೂನ್ಯವಾದಿತ್ವಂ ವೇದಾಂತಿ ವ್ಯಪದೇಶತಃ ವರ್ತಯಾಮೋ ಮತಂ ಸ್ವೀಯ ಅನ್ಯಥಾ ಗರ್ಹಯಂತಿನಃ ತದರ್ಥಂ ಸೂತ್ರ ಹೃದಯಂ ಬ್ರಹ್ಮದತ್ತಾತ್ ಶೃಣೋಮ್ಯಹಂ. ನಾವೀಗ ಈ ಶೂನ್ಯ ತತ್ವ, ಜಗತ್ತೆಲ್ಲವೂ ಸುಳ್ಳು ಅನ್ನೋ ತತ್ವವನ್ನೇ ಎಲ್ಲ ಕಡೆ ಪ್ರಚಾರ ಮಾಡೋಣ. ಅದನ್ನ ವೇದದ ಮುಚ್ಚಳದಲ್ಲಿ ಮುಚ್ಚಿ ಪ್ರಚಾರ ಮಾಡೋಣ. ವೇದದ ಅಭಿಪ್ರಾಯವೇ ಇದು, ಉಪನಿಷತ್ತುಗಳ ಅಭಿಪ್ರಾಯವೇ ಇದು, ಗೀತೆ, ಭಾಗವತ, ಬ್ರಹ್ಮಸೂತ್ರಗಳು ಎಲ್ಲವೂ ಶೂನ್ಯತ್ವವನ್ನೇ ಹೇಳ್ತಾ ಇವೆ ಅಂತ ಪ್ರಚಾರ ಮಾಡೋಣ. ಇಲ್ಲದೆ ಹೋದರೆ ನಮಗೆ ಯಾರೂ ಬೆಲೆ ಕೊಡಲಿಕ್ಕಿಲ್ಲ. ಆದ್ದರಿಂದ ನಾನೀಗ ಆ ಬ್ರಹ್ಮಸೂತ್ರಗಳ ಅಭಿಪ್ರಾಯವನ್ನು ಅಧ್ಯಯನ ಮಾಡಬೇಕು ಯಾರ್ದಾರೊಬ್ಬರ ಮೂಲಕ. ಯಾರೊಂದು ಬ್ರಹ್ಮದತ್ತ ಅಂತ ಒಬ್ಬ ಇದ್ದ, ಸನ್ಯಾಸ ಸ್ವೀಕಾರ ಮಾಡಿದ್ದು ಗೋವಿಂದ ಪಾದರಿಂದ. ಬ್ರಹ್ಮದತ್ತರ ಕಡೆಯಿಂದ ಬ್ರಹ್ಮಸೂತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಹೋದ. ಅಲ್ಲೇ ಈ ಕುಮಾರಿಲ ಭಟ್ಟರು ಮತ್ತು ಪ್ರಭಾಕರರು ಕೂಡ ಬಂದರು. 3 ಜನರು ಅಲ್ಲಿ ಅಧ್ಯಯನ ಮಾಡಿದರು. ಶಿಷ್ಯಾಸ್ತೆ ರಿಪುಣ ಸರ್ವೇ ವಿಭಿನ್ನ ಮತಯೋ ಮಿತಃ. 3 ಜನ ಅಧ್ಯಯನ ಮಾಡಿದರು. ಆದರೆ 3 ಜನ ಆ ಗುರುವಿನ ಮೂಲಕ ಅಧ್ಯಯನ ಮಾಡಿ ತಿಳ್ಕೊಂಡದ್ದನ್ನು ಬೇರೆ. ಈ ಶಂಕರ ತಾವು ತಿಳ್ಕೊಂಡದ್ದು ಬೇರೆ. ಕುಮಾರಿಲ ಭಟ್ಟ ಮೀಮಾಂಸಾವನ್ನು ಪ್ರಚಾರ ಮಾಡಿದರು. ಪ್ರಭಾಕರರು ಅವರು ಮೀಮಾಂಸಕರೇ. ಸ್ವಲ್ಪ ಕುಮಾರಿಲ ಭಟ್ಟರಿಗೂ ಅವರಿಗೂ ವ್ಯತ್ಯಾಸ ಇದೆ. ಅದೆಲ್ಲ ನಮಗಿಲ್ಲಿ ಅನವಶ್ಯಕ. ಒಂದಿಷ್ಟು ಕೆಲವು ಅಂಶದಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳಷ್ಟೇ. ಈಗ ನೋಡ್ಲಿಕ್ಕೆ ನಾವು ಮಾಧ್ವರು ಶಿವವೈಷ್ಣವರು ಒಂದೇ ಅಯ್ಯಂಗಾರಗಳು. ಆದರೆ ಇಬ್ಬರೂ ವಿಷ್ಣು ಸರ್ವೋತ್ತಮತ್ವವಾದಿಗಳೇ ಆದರೂ ಒಂದಿಷ್ಟು ಭೇದ ಹೇಗಿದೆಯೋ ಹಾಗೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. 3 ಜನ ಶ್ರವಣ ಮಾಡಿದರು, ಅರ್ಥವನ್ನು ಮಾತ್ರ 3 ಜನ ಭಿನ್ನವಾಗಿ ತಿಳ್ಕೊಂಡ್ರು. ಮುಂದೆ ಕುಮಾರಿಲ ಭಟ್ಟ ತನ್ನ ಸಿದ್ಧಾಂತವನ್ನು ತನ್ನ ಶಿಷ್ಯರ ಕಡೆ ಕೊಟ್ಟು ಇದನ್ನೆಲ್ಲ ನೀವು ಪ್ರಚಾರ ಮಾಡ್ತಾ ಹೋಗಿರಿ ಅಂತ ಹೇಳಿ ಆತ ದೈವಾಧೀನ ಆಗಿಬಿಟ್ಟ, ಸತ್ತೋಗಿಬಿಟ್ಟ. ಈ ಪ್ರಭಾಕರ ಅಂತ ಏನಿದ್ನಲ್ಲ ಮೀಮಾಂಸಾದ ಮತ್ತೊಬ್ಬ ಪ್ರವರ್ತಕ, ಆತನು ಕೂಡ ತನ್ನದೇ ಆದ ಮಾರ್ಗವನ್ನು ಮುಂದುವರಿಸಿದ. ಈ ಶಂಕರ ಏನು ಮಾಡಿದರು ಅಂತಂದ್ರೆ, ಸೂತ್ರೈ ಪ್ರಪಂಚಯಾಂಚಕ್ರಿಯ ಮಾಯಾವಿ ಸೌಗತಂ ಮತಂ, ಬೌದ್ಧ ತತ್ವವನ್ನೇ ಪ್ರಚಾರ ಮಾಡಿದರು. ಆದರೆ ಬ್ರಹ್ಮಸೂತ್ರಗಳಿಗೆ ಇದೇ ಅರ್ಥ, ವೇದಗಳಿಗೆ ಇದೇ ಅರ್ಥ, ಉಪನಿಷತ್ತುಗಳಿಗೆ ಇದೇ ಅರ್ಥ ಅಂತ ಪ್ರಚಾರ ಮಾಡ್ತಾ ಹೋದರು. ಶೂನ್ಯಂ ಬ್ರಹ್ಮಪದೇನೋಕ್ತ ತಥಾ ವಿದ್ಯೇತಿ ಸಂವೃತಂ. ಇದು ಮಧ್ವವಿಜಯದಲ್ಲಿ ಕೂಡ ಇಂಥದೇ ಒಂದು ಮಾತಿದೆ. ಅದನ್ನು ಮಧ್ವವಿಜಯದಲ್ಲಿ ಮುಂದೆ ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು. ಬೌದ್ಧ ವೇದಾಂತಕ್ಕೂ ಅದ್ವೈತ ವೇದಾಂತಕ್ಕೂ ಏನು ವ್ಯತ್ಯಾಸ? ಅದ್ವೈತ ವೇದಾಂತ ಅಂತಂದ್ರೆ ಹಿಂದೂಗಳ ವೇದಾಂತ, ಸನಾತನ ಧರ್ಮ. ಅದು ಆ ಸನಾತನ ಧರ್ಮದಲ್ಲಿ ವೈದಿಕ ಧರ್ಮದಲ್ಲಿ ವೇದ ಉಪನಿಷತ್ತುಗಳಲ್ಲಿ ಎಲ್ಲಿ ನೋಡಿದಲ್ಲಿಯೂ ಕೂಡ ಭಗವಂತನ ಪಾರಮ್ಯದ ವರ್ಣನೆ ಕಾಣಿಸ್ತದಿಲ್ಲ. ಆ ಪರಮಾತ್ಮನೇ ವೇದಗಳಿಂದ ಪ್ರತಿಪಾದ್ಯ ಅನ್ನೋದೆಲ್ಲ ಸರಿ. ಆದರೆ ಆ ಪರಮಾತ್ಮ ಏನು? ಅವನು ನಿರ್ಗುಣ. ಬೌದ್ಧ ವೇದಾಂತದಲ್ಲಿ ಯಾವುದನ್ನು ಶೂನ್ಯವನ್ನು ತತ್ವ ಅಂತ ಹೇಳ್ತಾರ, ಆ ಶೂನ್ಯದ ಸ್ಥಾನದಲ್ಲಿ ಪರಮಾತ್ಮ. ನಾವು ಉಳಿದವರು ಶ್ರೀ ವೈಷ್ಣವರು ಮತ್ತು ವೈಷ್ಣವರು, ಮಾಧ್ವರು, ನ್ಯಾಯ ವೈಶೇಷಿಕರೆಲ್ಲ ಪರಮಾತ್ಮನಿಗೆ ಕೆಲವು ಗುಣಗಳನ್ನು ಒಪ್ತೇವೆ. ಆದರೆ ಇವರು ಮಾತ್ರ ಯಾವ ಗುಣಗಳನ್ನು ಒಪ್ಪಲಿಲ್ಲ. ಅವನು ನಿರ್ಗುಣ ಅಂತ ಹೇಳಿದರು. ಹಾಗಾಗಿ ಅವರು ಶೂನ್ಯವನ್ನೇ ತತ್ವ ಅಂತ ಹೇಳಿದ್ರು, ಇವರು ಪರಮಾತ್ಮನನ್ನು ಒಪ್ಪಿಯೂ ಅವನನ್ನು ನಿರ್ಗುಣ ಅಂತ ಹೇಳೋದಕ್ಕೂ ಅರ್ಥ ಒಂದೇ. ಇದನ್ನು ನಾವು ನೋಡಬೇಕು. ಸಾನ್ನಾಯಂ ಅವ್ಯಕ್ತ ಹೃದಾಕು ಭುಗ್ವ ಶ್ವಾವಾ ಪುರೋಡಾಶ ಮಸಾರ ಕಾಮ ಮಣಿಸೃಜಂ ವಾ ಪ್ಲವಗೋ ವ್ಯವಸ್ಥೋ ಜಗ್ರಾಹ ವೇದಾದಿಕಂ ಈಶ ಪಾಪ. ಈ ಶಂಕರ ಇವರು ವೇದಶಾಸ್ತ್ರಗಳಿಗೆ, ಬ್ರಹ್ಮಸೂತ್ರಗಳಿಗೆ, ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟ್ರಲ್ಲ, ಅದೆಷ್ಟು ಕ್ಷುಲ್ಲಕವಾಗಿತ್ತು ಅಂತಂದರೆ, ಒಂದು ಬೆಕ್ಕು ಅಥವಾ ಒಂದು ನಾಯಿ, ಒಂದು ಮಂಗ
ಮಾಡಬಾರ್ದು ಕೆಲಸಗಳನ್ನು ಮಾಡ್ಲಿಕ್ಕೆ ಹೋದ್ರೆ ಎಷ್ಟು ಅಸಹ್ಯ ಆಗ್ತದೋ ಅಷ್ಟಕ್ಕೆ ಅಂಥ ಕೆಲಸ ಮಾಡಿದಂಗೆ ಆಯಿತು. ಯಜ್ಞದಲ್ಲಿ ಸಾನ್ನಾಯ ಪುರೋಡಾಶ ಅಂತೆಲ್ಲ ಹಾಕ್ತಿರ್ತಾರೆ. ಪುರೋಡಾಶ ಅಂದರೆ ಚರು, ಹಿಟ್ಟು, ಅನ್ನ ಇತ್ಯಾದಿಗಳನ್ನೆಲ್ಲ ಹಾಕ್ತಿರ್ತಾರೆ. ಸಾನ್ನಾಯ ಅಂತ ಮತ್ತೊಂದಿರ್ತದೆ. ಸಾನ್ನಾಯಂ ವಾ ಕ್ಷೀರಾಖ್ಯಂ ಯಜ್ಞಂ ಹವಿರ್ವಿಶೇಷಂ, ಹಾಲು ಅನ್ನ ಇತ್ಯಾದಿಗಳನ್ನು ಸೇರಿಸಿ ಏನೋ ಮಾಡಿದಂಥ ಒಂದದು. ಪುರೋಡಾಶ ಅಂದರೆ ಚರು, ಹಿಟ್ಟು ಇತ್ಯಾದಿಗಳನ್ನು ತೋರಿಸಿದ್ದು. ಒಂದು ಬೆಕ್ಕು, ಅದಕ್ಕೆ ಹಾಲು ಬೇಕು. ಅದಕ್ಕೆ ಹಾಲು ನೀವು ಅಡುಗೆ ಮನೆಯಲ್ಲಿ ಇಟ್ಟಿದ್ರೇನು, ಯಜ್ಞ ವೇದಿಕೆಯಲ್ಲಿ ಇಟ್ಟಿದ್ರೇನು, ಅದಕ್ಕೆ ಹಾಲು ಕುಡಿಲಿಕ್ಕೆ ಬೇಕು. ಈ ಅಯೋಗ್ಯ ಶಂಕರ ಆ ಬೆಕ್ಕು ಸಾನ್ನಾಯವನ್ನು, ಹಾಲಿನಿಂದ ಮಾಡಿದ ಸಾನ್ನಾಯವನ್ನು ಸ್ವೀಕಾರ ಮಾಡುವಂತೆ ಈತ ವೇದಾದಿ ಶಾಸ್ತ್ರಗಳನ್ನು ತನ್ನ ಅನುಕೂಲಕ್ಕಾಗಿ ಸ್ವೀಕಾರ ಮಾಡಿದ. ಶ್ವಾವ ನಾಯಿ ಪುರೋಡಾಶ, ತಿನ್ನಲಿಕ್ಕೆ ಏನಾದ್ರು ಆಹಾರ ಬೇಕು. ಹಿಟ್ಟು ಅದನ್ನ ಹೇಗೆ ಸ್ವೀಕಾರ ಮಾಡ್ತದೆ, ಪವಿತ್ರ ಮಡಿ ಮೈಲಿಗೆ ಏನೂ ಲೆಕ್ಕ ಇಲ್ಲದೆ ಸ್ವೀಕಾರ ಮಾಡ್ತದೋ ಹಾಗೆ ಈತ ಸ್ವೀಕಾರ ಮಾಡಿದ. ಮಣಿಸ್ರಜಂವಾ ಪ್ಲವಗೋ ವ್ಯವಸ್ಥೋ, ಚಂಚಲ ಬುದ್ಧಿನ ಅಂತ ಒಂದು ಮಂಗ ಮಣಿ ಮಾಲೆಯನ್ನು ಕೈಯಲ್ಲಿ ಸ್ವೀಕಾರ ಮಾಡಿದಂತೆ ಈತ ವೇದಾದಿಗಳನ್ನು ಹಿಡ್ಕೊಂಡ. ಅದಕ್ಕೆ ಮಣಿಯ ಬೆಲೆ ಏನು ಅಂತ ಗೊತ್ತಿಲ್ಲ ಅದಕ್ಕೆ. ಹಾಗೆ ಇವನಿಗೂ ಆ ಸಾನ್ನಾಯ, ಪುರೋಡಾಶ, ಮಣಿ ಇವು ಯಾವಗಳ ಪಾವಿತ್ರ, ವೇದದ ಪಾವಿತ್ರ, ಉಪನಿಷತ್ತುಗಳ ಪಾವಿತ್ರ, ಬ್ರಹ್ಮಸೂತ್ರದ ಪಾವಿತ್ರ ಏನೂ ಗೊತ್ತಿಲ್ಲ, ಸ್ವೀಕಾರ ಮಾಡಿಬಿಟ್ಟ. ತಗೊಂಡು ಅದಕ್ಕೆ ಬೇಕಾಬಿಟ್ಟಿಯಾಗಿ ಅರ್ಥ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸನ್ಯಾಸ ಬೇರೆ ಸ್ವೀಕಾರ ಮಾಡಿದ. ಯಾಕೆಂದ್ರೆ ಜನೋನಮೆಯಿಂದ ಪರತೇತಿ ಮತ್ವ, ಸನ್ಯಾಸ ಸ್ವೀಕಾರ ಮಾಡದೇ ಇದ್ರೆ ಜನ ಬೆಲೆ ಕೊಡಬೇಕಲ್ಲ, ಅದಕ್ಕಾಗಿ 4ನೇ ಆಶ್ರಮ ಸ್ವೀಕಾರ ಮಾಡಿದ. ಅದು ಹೇಗಿತ್ತಂತಂದ್ರೆ ಪದ್ಮಾಕರಂ ವಾ ಕಲುಷೈ ಚಿಕೀರ್ಷು ಸುದುರ್ಗಮೋ ದುಷ್ಟಗಜೋ ವಿಶುದ್ಧಂ. ಒಂದು ಆನೆ ಕಮಲದ ಶಾಂತವಾದ ಸರೋವರ ಕಿಳಿದು ಅದನ್ನೆಲ್ಲ ಅಸ್ತವ್ಯಸ್ತ ಮಾಡಿಬಿಡ್ತದಲ್ಲ, ಹಾಗೆ ಈ ಸನ್ಯಾಸಾಶ್ರಮದಂಥ ಒಂದು ಪವಿತ್ರವಾದ ಆಶ್ರಮವನ್ನು ಈತ ಕುಲಗೆಡಿಸಿ ಆ ಮೂಲಕ ತನ್ನ ಸ್ವಾರ್ಥ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಆತ ಪ್ರಯತ್ನ ಪಟ್ಟ. ಅವೈದಿಕಂ ಮಾಧ್ಯಮಿಕಂ ನಿರಸ್ತ ನಿರೀಕ್ಷ ತತ್ಪಕ್ಷ ಸುಪಕ್ಷಪಾತಿ ತಮೇವ ಪಕ್ಷಂ ಪ್ರತಿಪಾದಕೋಸೌ ನೆರೂರೂಪನ್ ಮಾರ್ಗಮಿಹಾನುರೂಪಂ. ಮಧ್ವವಿಜಯೂ ಕೂಡ ಜೊತೆಗೆ ಮುಂದುವರಿತಿದೆ. ಹಾಗಾಗಿಯೇ ಮಣಿಮಂಜರಿಗೂ ಮಧ್ವವಿಜಯಕ್ಕೂ ಇರುವಂಥ ಸಂಬಂಧ ಗೊತ್ತಾಗ್ತದೆ. ಇವನೇನು ಮಾಡಬೇಕಾಗಿತ್ತು, ಇವನ ಕರ್ತವ್ಯ ಏನಾಗಿತ್ತು ಅಂದರೆ ಬೌದ್ಧ ತತ್ವವನ್ನು ಪ್ರಚಾರ ಮಾಡಬೇಕಾಗಿತ್ತು. ಆದರೆ ಬೌದ್ಧ ತತ್ವವನ್ನು ಈಗಾಗಲೇ ಕುಮಾರಿಲ ಭಟ್ಟ ನಿರ್ಮೂಲ ಮಾಡಿದ್ದಾನೆ. ಮಾಧ್ಯಮಿಕ ಮತ ಅಂದರೆ ಅವೈದಿಕ ಮತ. ಮಾಧ್ಯಮಿಕರು ಅಂದರೆ ಬೌದ್ಧರ ಒಂದು ಪ್ರಭೇದ, ಅದು ಅವೈದಿಕ. ಅದನ್ನು ಕುಮಾರಿಲ ಭಟ್ಟ ದೀಕ್ಷೆ ಮಾಡಿದ್ದಾನೆ. ಆದರೆ ಈ ಸಂಕರಣಿಗೆ ಬೌದ್ಧ ಮತದ ಬಗ್ಗೆ ಆಕರ್ಷಣೆ, ಬೌದ್ಧ ಮತವನ್ನೇ ಪ್ರಚಾರ ಮಾಡಬೇಕು, ಅದಕ್ಕೊಂದು ಬೇರೆ ಹೊದಿಕೆ ಹಾಕಬೇಕು, ವೈದಿಕ ಮಾರ್ಗದ ಹೊದಿಕೆ ಹಾಕಬೇಕು, ಒಳಗಿನ ಹೂರಣ ಬೌದ್ಧ ಮತದ್ದಾಗಿರ್ಬೇಕು. ಅದಕ್ಕೇನು ಮಾಡಿದ, ಅಸತ್ಪದೇ ಸದ್ವಿಕ್ತಂ ಬ್ರಹ್ಮ ಮಾಯಾಖ್ಯಯ ಸಂವೃತ್ತಿಮಭ್ಯದತ್ತ ಬ್ರಹ್ಮಾಪ್ಯ ಖಂಡಂ ಬತಶೂನ್ಯ ಸಿದ್ಧೈ ಪ್ರಚ್ಛನ್ನ ಬೌದ್ಧೋಯ ಮತ ಪ್ರಸಿದ್ಧ. ಈ ಶಂಕರಾಚಾರ್ಯರನ್ನ ವೇದಾಂತಿಗಳು ಅಂತ ಓದೋರೆಲ್ಲ ಕೆಲವರು ಕರೆದರು. ನಿಜವಾಗಿ ಬುದ್ಧಿ ಇದ್ದವರು ಈತ ಪ್ರಚ್ಛನ್ನ ಬೌದ್ಧ, ವೇಷ ಮರೆಸಿಕೊಂಡ ಬೌದ್ಧ ಮತದವನು. ಯಾಕೆ ನಿಮ್ಮ ತತ್ವವೆಲ್ಲ ಅದೇ ಆಗಿದೆ. ಹೇಗೆ ಅದನ್ನು ವಿವರಣೆ ಮಾಡ್ಕೋಬೇಕು ನಾವು. ಬೌದ್ಧರು ಈ ಜಗತ್ತನ್ನು ಅಸತ್ ಅಂತಾರೆ. ಅಸತ್ ಅಂದರೆ ಸುಳ್ಳು ಅಂತಾರೆ. ಇವನು ಆ ಜಗತ್ತನ್ನು ಸದಸದ್ವಿವಿಕ್ತ ಅಂತ ಹೇಳಿದ. ಇದು ಮೇಲ್ನೋಟ ಒಮ್ಮೆಲೆ ಅರ್ಥ ಆಗೋದಿಲ್ಲ. ಆ ಶಾಸ್ತ್ರದ ಸಂಪರ್ಕ ಇಲ್ಲದೆ ಹೋದರೆ ಸತ್ ಅಂದ್ರೆ ಏನು, ಅಸತ್ ಅಂದ್ರೆ ಅಂತ ಗೊತ್ತಾಗ್ಬೋದು. ಸತ್ ಅಂದ್ರೆ ಸತ್ಯ, ಕುರ್ಚಿ ಮೇಜು ಇವೆಲ್ಲ ನಮ್ಮಲ್ಲಿ ಸತ್ಯ. ಮೊಲದ ಕೊಂಬು, ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಇವೆಲ್ಲ ಸುಳ್ಳು. ಹೀಗೆ ಸತ್ ಅಸತ್. ಅಸತ್ ಅಂದ್ರೆ ಇಲ್ಲದೇ ಇರುವಂಥದ್ದು, ಸತ್ ಅಂದ್ರೆ ಇರುವಂಥದ್ದು. ಆ ಬೌದ್ಧರು ಯಾವುದನ್ನ ಈ ಜಗತ್ತಿನೆಲ್ಲವನ್ನು ಅಸತ್ ಅಂತ ಹೇಳಿದ್ರು, ಅದೇ ಜಗತ್ತಿಗೆ ಈತ ಅಸತ್ ಅಂತ ಹೇಳಲಿಲ್ಲ. ಯಾಕಂದ್ರೆ ಅಸತ್ ಅಂತ ನೇರವಾಗಿ ಹೇಳಿಬಿಟ್ರೆ ಇದು ಬೌದ್ಧರ ಸಿದ್ಧಾಂತವನ್ನು ಈತ ಹೇಳ್ತಿದ್ದಾನೆ ಅಂತ ಜನ ಅದನ್ನು ತಿರಸ್ಕಾರ ಮಾಡ್ತಾರೆ. ಅದಕ್ಕೊಂದು ಸ್ವಲ್ಪ ಏನೋ ಬೇರೆ ಶಬ್ದ ಪ್ರಯೋಗ ಮಾಡಿದೆ. ಅರ್ಥ ಅದೇ. ಏನು ಪ್ರಯೋಗ ಮಾಡಿದ ಅಂದರೆ, ಈ ಜಗತ್ತು ನಿಮ್ಮ ಸಿದ್ಧಾಂತದಲ್ಲಿ ಏನು ಸತ್ಯವೋ ಅಸತ್ಯವೋ ಅಂತ ಯಾರು ಕೇಳಿದರೆ, ಇದು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಇದು ಸತ್ಯ ಅಸತ್ಯ ಭಿನ್ನ ಮತ್ತೊಂದೇನೋ ಅಂತ ಹೇಳಿಬಿಟ್ಟ. ಬಹಳ ವಿಚಿತ್ರ. ಜಗತ್ತಿನಲ್ಲಿ ಸತ್ಯ ಇದೆ, ಪರಮಾತ್ಮ, ಆತ್ಮ, ಕಾಲ, ದೇಶ, ಸತ್ಯ, ಪ್ರಕೃತಿ ಇವೆಲ್ಲ ಇವೆ. ಅಸತ್ಯ
ಮೊಲದ ಕೊಂಬು, ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿ, ಅದು ಜನರಿಗೆ ಗೊತ್ತು. ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅನ್ನೋ ಸಂಗತಿಯೇ ಯಾರಿಗೂ ಗೊತ್ತಿಲ್ಲ. ಯಾರಾದರೂ ವೈಜ್ಞಾನಿಕ ಮನೋಭಾವದವರು ಅಂತ ತಿಳ್ಕೊಂಡವರು ನೋಡಿ ನಗ್ತಾರೆ. ಜಗತ್ತು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅಂತ ಒಂದು ಸಿದ್ಧಾಂತ ಇದೆ. ಈಗ ಶಂಕರಾಚಾರ್ಯರು ಪ್ರವರ್ತನೆ ಮಾಡಿದ ಸಿದ್ಧಾಂತ, ಅದನ್ನು ನಂಬುವವರಿದ್ದಾರೆ. ವಸ್ತುತಃ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲದೆ ಇರುವಂಥ ವಸ್ತುವೇ ಇಲ್ಲ, ಅದನ್ನು ಆತ ಪ್ರಚಾರ ಮಾಡಿಬಿಟ್ಟ ಬಲವಂತವಾಗಿ. ಮಾಯಾಖ್ಯಯ ಸಮೃದ್ಧಿ ಅಭ್ಯದತ್ತ. ಬೌದ್ಧರು ಸಮೃದ್ಧಿ ಅಂತ ಒಂದನ್ನು ಹೇಳ್ತಾ ಇದ್ರು, ಅದನ್ನು ಈತ ಮಾಯಾ ಅಂತ ಹೇಳಿದ. ಅದೇನು ಸಮೃದ್ಧಿ ಅಂದ್ರೆ ಏನು? ವೃತ್ತಿ ಅಂದ್ರೆ ಆವರಣ ಮಾಡುವುದು ಅಂತ ಅರ್ಥ. ಸಮೃದ್ಧಿ ಅಂದ್ರೆ ಆವರಕ, ಮಾಯೆ, ಮುಚ್ಚಿಕೊಂಡು ಕವಿಯುವಂಥದ್ದು ಅಂತ ಅರ್ಥ. ಈ ಜಗತ್ತು ಅಸತ್ತು, ಸುಳ್ಳು ಬೌದ್ಧರು ಹೇಳುವಂತೆ. ಆದರೆ ಜಗತ್ತು ನಮಗೆ ಕಾಣ್ತಾ ಇದೆ ಯಾಕೆ? ಅದೊಂದು ವಿಚಾರ ಮಾಡಬೇಕಲ್ಲ. ಸುಳ್ಳು ಅಂದಮೇಲೆ ಕಾಣಬಾರ್ದಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಯಾಕೆ ಕಾಣಿಸ್ತದೆ, ಹಗ್ಗದಲ್ಲಿ ಹಾವು ಯಾಕೆ ಕಾಣಿಸ್ತದೆ ಅಂತಂದ್ರೆ ಅಜ್ಞಾನದಿಂದ ಕಾಣಿಸ್ತದೆ. ಆ ಅಜ್ಞಾನಕ್ಕೆ ಮಾಯೆ ಅಂತ ಹೆಸರು. ಆ ಮಾಯೆಗೇನೆ ಸಮೃದ್ಧಿ ಅಂತ ಬೌದ್ಧರ ಹೆಸರು ಕೊಟ್ಟಿದ್ರು. ಅವರ ಶಾಸ್ತ್ರದಲ್ಲೆಲ್ಲ ಸಮೃದ್ಧಿ ಸಮೃದ್ಧಿ ಅಂತ ಹೆಸರು ಕೇಳಿ ಬರ್ತದೆ. ಇವನು ಈ ಜಗತ್ತೆಲ್ಲವೂ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಆದರೆ ಸತ್ಯದಂತೆ ಕಾಣಿಸ್ತದಲ್ಲ. ನಾವು ಕೆಲಸ ಮಾಡ್ತಿದ್ದೀವಲ್ಲ ಈಗ, ಯಾಕೆ ಅಂತಂದ್ರೆ ಅವರು ಸಮೃದ್ಧಿ ಅಂತ ಹೇಳಿದ್ರು, ಇವನು ಅದಕ್ಕೆ ಮಾಯ ಅಂತ ಹೆಸರು ಕೊಟ್ಟ. ನೀವು ಸಮೃದ್ಧಿ ಅನ್ನೋ ಶಬ್ದವನ್ನೇ ಈತನು ಕೊಟ್ಟುಬಿಟ್ಟಿದ್ರೆ ನಂಬುತ್ತಿರ್ಲಿಲ್ಲ ಅವನನ್ನು. ನೀವು ಬೌದ್ಧ ಹೇಳಿದ್ದನ್ನೇ ಹೇಳ್ತಿದ್ದಾನೆ ಅಂತ ಅನಿಸ್ತಿತ್ತು. ಅವರು ಸಮೃದ್ಧಿ ಅಂತ ಹೇಳಿದ್ರೆ ಇವನು ಮಾಯ ಅಂತ ಹೇಳಿದ. ಸಮೃದ್ಧಿ ಮಾಡುವ ಕೆಲಸವನ್ನೇ ಈ ಮಾಯಾನು ಮಾಡ್ತದೆ. ಎರಡಕ್ಕೂ ಅಜ್ಞಾನಕ್ಕಷ್ಟೇ ಅರ್ಥ. ಅವರ ಜಗತ್ತನ್ನು ಅಸತ್ಯ ಅಂತ ಹೇಳಿದ್ರು, ಈತ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಬೇರೆ ಏನೋ ಒಂದು ಅಂತ ಹೇಳಿಬಿಟ್ಟ. ಅನಿರ್ವಚನೀಯ. ಅನಿರ್ವಚನೀಯ ಅಂದ್ರೆ ಏನು ಅಂತ ಹೇಳಿಕ್ಕೆ ಬರದೇ ಇರೋದು. ಸತ್ ಅಸತ್ ಭಿನ್ನ, ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅದಕ್ಕಿಂತ ಭಿನ್ನ ಅಂದುಬಿಟ್ಟ. ಜನರಿಗೆ ಇದು ಬೌದ್ಧ ವೇದಾಂತ ಅಲ್ಲ, ಹಾಗಾದ್ರೆ ಹೊಸದೊಂದೇನೋ ವೇದಾಂತ ಅನಿಸ್ಬಿಡ್ತು. ಈ ವೇದದಲ್ಲಿ ಅಲ್ಲಲ್ಲಿ ಎಲ್ಲೋ ಒಂದು ಕಡೆ ಈ ಜಗತ್ತು ಅನೃತ ಅಂತ ಕೆಲವು ಮಾತುಗಳಿವೆ. ಪರಮಾತ್ಮ ಋತ, ಜಗತ್ತು ಅನೃತ. ಋತ ಅಂದ್ರೆ ಪರಮಾತ್ಮ ಸತ್ಯ, ಜಗತ್ತು ಅನೃತ ಸುಳ್ಳು. ಹಾಗಾದ್ರೆ ಅದನ್ನೇ ಶಂಕರಾಚಾರ್ಯ ಹೇಳ್ತಿದ್ದಾರೆ. ವೇದದ ಅಭಿಪ್ರಾಯವನ್ನು ಶಂಕರಾಚಾರ್ಯರು ಸ್ಪಷ್ಟವಾಗಿ ಪ್ರಕಾಶಪಡಿಸಿದ್ದಾರೆ ಅಂತ ಜನ ನಂಬಿಬಿಟ್ರು. ವಸ್ತುತಃ ಋತ ಅನೃತ ಅನ್ನೋದಕ್ಕೆ ಋತ ಅಂದ್ರೆ ಶಾಶ್ವತ ಅಂತ ಅರ್ಥ, ಅನೃತ ಅಂದ್ರೆ ಅಶಾಶ್ವತ ಅಂತ ಅಷ್ಟೇ ಅರ್ಥ, ಸುಳ್ಳು ಅಂತ ಅರ್ಥ ಅಲ್ಲ. ಅದನ್ನೆಲ್ಲ ಈತ ಮರೆಮಾಚಿದೆ. ಅವ್ರು ಯಾವುದನ್ನ ಜಗತ್ತನ್ನು ಅಸತ್ ಅಂತ ಹೇಳಿದ್ರು, ಈತ ಜಗತ್ತನ್ನು ಸದಸದ್ ವಿಲಕ್ಷಣ ಅಂತ ಹೇಳಿದ. ಅವರು ಆ ಜಗತ್ತಿನ ಅಜ್ಞಾನಕ್ಕೆ ಕಾರಣ ಏನು, ಈ ಭ್ರಾಂತಿ ಕಾರಣ ಏನು ಅಂದ್ರೆ ಸಮೃದ್ಧಿ ಅಂತ ಹೇಳಿದ್ರು, ಇವನದಕ್ಕೆ ಮಾಯ ಅಂತ ಹೇಳಿದ. ಅವರಲ್ಲಿ ತತ್ವ ಯಾವುದು? ಶೂನ್ಯವೇ ತತ್ವ. ಇವರಲ್ಲಿ ತತ್ವ ಯಾವುದು ಅಂತಂದ್ರೆ ಬ್ರಹ್ಮ ಅಂತ ಹೆಸರು ಹೇಳಿದ. ನಿಮ್ಮಲ್ಲಿ ತತ್ವ ಯಾವುದ್ರಿ ಅಂತಂದ್ರೆ ನಮ್ಮಲ್ಲಿ ಬ್ರಹ್ಮವೇ ಮುಖ್ಯ ತತ್ವ, ಅವರಲ್ಲಿ ಶೂನ್ಯವೇ ತತ್ವ. ಇವನು ಶೂನ್ಯ ಅಂತ ಶಬ್ದವೇ ಪ್ರಯೋಗ ಮಾಡಿದರೆ ಮತ್ತೆ ಆ ಬೌದ್ಧರನ್ನೇ ಈತ ಅನುಕರಿಸ್ತಿದ್ದಾನೆ ಅಂತ ಆಗ್ತಿತ್ತು. ಇವನು ಶಬ್ದ ಪ್ರಯೋಗ ಮಾಡಿದ್ದು ಬ್ರಹ್ಮ ಅಂತ. ವಸ್ತುತಃ ಆ ಶೂನ್ಯಕ್ಕೂ ಈ ಬ್ರಹ್ಮಕ್ಕೂ ವ್ಯತ್ಯಾಸ ಏನಿಲ್ಲ. ಆಯ್ತು, ಬ್ರಹ್ಮನನ್ನ ತತ್ವ ಅಂತ ಹೇಳ್ತಿದ್ದೀರಲ್ಲ, ನೀವು ಕೇಳಿ ನೋಡಿದರೆ ನಿಮ್ಮ ಬ್ರಹ್ಮ ಸರ್ವಜ್ಞ, ಸರ್ವಕರ್ತ, ಸರ್ವವ್ಯಾಪ್ತ, ಸೃಷ್ಟಿ ಉತ್ಪತ್ತಿ ಇತ್ಯಾದಿಗಳನ್ನು ಮಾಡುವವನ, ಅವತಾರ ಮಾಡುವವನ, ಪರಮ ಕಲ್ಯಾಣ ಗುಣ ಪರಿಪೂರ್ಣನ, ಕಲ್ಯಾಣಾದ್ಭುತ ಗಾತ್ರನ ಅಂದರೆ ಏನೂ ಅಲ್ಲ. ಬ್ರಹ್ಮ ಅಂದ್ರೆ ಏನು? ಅವನಲ್ಲಿ ಏನು ಮಹತ್ವ ಇದೆ ಅಂದ್ರೆ ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಅದೇನಾಯ್ತು? ಶೂನ್ಯವೇ ಆಯ್ತು. ಹೇಳಿದ್ದು ಶೂನ್ಯವನ್ನೇ, ಹೆಸರಿಟ್ಟದ್ದು ಬೇರೆ. ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅದೇ ಹಳೆಯ ಮದ್ಯ, ಬಾಟ್ಲಿ ಹೊಸದು. ಹಾಗಾಗಿ ಇವನಿಗೆ ಪ್ರಚ್ಛನ್ನ ಬೌದ್ಧ ಅಂತ ಹೆಸರಲ್ಲಿ ಪ್ರಾರಂಭ ಮಾಡಿದ್ರು ಜನ. ಯದ್ಬ್ರಹ್ಮಸೂತ್ರೋತ್ತರ ಭಾಸ್ಕರಂಚ ಪ್ರಕಾಶಯಂತಂ ಸಕಲಂ ಸ್ವಗೋಭಿಃ ಅಚೂಚುರದ್ವೇದ ಸಮೂಹವಾಹಂ ತತ್ವ ಮಹಾತಸ್ಕರ ಮೇದಮಾಹುಹು. ಈ ಬ್ರಹ್ಮಸೂತ್ರಗಳು, ವೇದವ್ಯಾಸರು ರಚನೆ ಮಾಡಿದಂಥ ಬ್ರಹ್ಮಸೂತ್ರಗಳು ಅದೊಂದು ಸೂರ್ಯ ಇದ್ದಂತೆ. ಆ ಸೂರ್ಯನಿಗೆ ವೇದಗಳೇ ಕುದುರೆಗಳು. ಸೂರ್ಯನಿಗೆ ವೇದಗಳು ಕುದುರೆಗಳಿರ್ತಾವಲ್ಲ, ಹಾಗೆ ಬ್ರಹ್ಮಸೂತ್ರಕ್ಕೆ ವೇದಗಳೇ ಅಂತನ್ನೋದು ಕುದುರೆಗಳು. ಬ್ರಹ್ಮಸೂತ್ರ ಅದಕ್ಕೆ ವೇದಗಳು, ಆ ಕಡೆ ಸೂರ್ಯನಿಗೆ ಕುದುರೆಗಳು. ಆ ಸೂರ್ಯ ಏನು ಮಾಡ್ತಾನೆ? ಎಲ್ಲ ಕಡೆ ಬೆಳಕು ಕೊಡ್ತಾನಲ್ಲ,
ಹಾಗೆ ಬ್ರಹ್ಮಸೂತ್ರ ವೇದದ ರಹಸ್ಯವನ್ನೆಲ್ಲ ಹೇಳ್ತದೆ. ಅಂಥ ಸೂರ್ಯನನ್ನೇ ಈತ ಕದ್ದು ಬಿಟ್ಟ. ಅಚೂಚುರ ದ್ವೇದ ಸಮೂಹವಾಹಂ, ಇಡೀ ಸೂರ್ಯನನ್ನೇ ಕದ್ದಂಥ ಒಂದು ದೊಡ್ಡ ಮ್ಯಾಜಿಕ್ ಮಾಡಿಬಿಟ್ಟ. ಅದನ್ನು ಇವನನ್ನು ಕಳ್ಳ ಅಂತ ಇದನ್ನ ಹೇಳಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಜಗತ್ತಿಗೆ ಬೆಳಕು ಕೊಡುವಂಥ ಸೂರ್ಯನನ್ನೇ ಈತ ಕದ್ನಲ್ಲ, ಸೂರ್ಯನನ್ನೇ ಮರೆಮಾಚಿಬಿಟ್ಟ. ಅದಕ್ಕೇನೇನೋ ಮಂಕು ಕವಿಸಿ ಜನರಿಗೆಲ್ಲ ಆ ಸೂರ್ಯನ ಬೆಳಕು ಇವರಿಗೆ ತಲುಪದೇ ಇರುವಂತೆ ಮಾಡಿಬಿಟ್ಟ. ಹಾಗಾಗಿ ಜನ ಇವನನ್ನ ಕಳ್ಳ ಕಳ್ಳ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಶೂನ್ಯಂ ಬ್ರಹ್ಮಪದೇನೋಕ್ತ ಮಣಿಮಂಜರಿ ಹೇಳಿದೆ. ಶೂನ್ಯವನ್ನೇ ಬ್ರಹ್ಮನು ಶಬ್ದದಿಂದ ಹೇಳಿದ, ವಸ್ತು ಅದೇ. ತಥಾ ಅವಿದ್ಯೇತಿ ಸಮೃತಿ, ಅವರು ಹೇಳಿದ ಸಮೃತಿಯನ್ನ ಈತ ಅವಿದ್ಯ ಅಂತ ಹೇಳಿದ. ಸತ್ವಾದಿ ಧರ್ಮರಾಹಿತ್ಯಂ ಶೂನ್ಯತಾಯೇ ಜಗಾದಸಃ, ಪರಮಾತ್ಮ ಏನು ಯಾವ ಗುಣ ಉಳ್ಳವನವನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಬ್ರಹ್ಮ ಜಿಜ್ಞಾಸ ಮಾಡಬೇಕಾದ್ರೆ ಪರಮಾತ್ಮನಲ್ಲಿ ಗುಣ ಹೇಳಬೇಕಲ್ಲ. ಈಗ ನಮ್ಮಲ್ಲಿ ಗುಣ ಹೇಳ್ತಾರೆ, ಬ್ರಹ್ಮ ಜಿಜ್ಞಾಸೆ ಮಾಡ್ರಿ. ಅದು ಯಾವುದ್ರಿ ಬ್ರಹ್ಮ ಅಂದ್ರೆ ಜನ್ಮಾದ್ಯಸೇತಃ, ಯಾವ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಉತ್ಪತ್ತಿ ಇತ್ಯಾದಿಗಳನ್ನು ಯಾರು ಮಾಡ್ತಾರಲ್ಲ ಅವನೇ ಬ್ರಹ್ಮ, ಆ ಬ್ರಹ್ಮನನ್ನು ಜಿಜ್ಞಾಸೆ ಮಾಡ್ರಿ ಅಂತ ಎರಡನೇ ಸೂತ್ರ. ಆ ಎರಡನೇ ವೇದದಾಸರು ರಚನೆ ಮಾಡಿದಂಥ ಎರಡನೇ ಸೂತ್ರ ಸೃಷ್ಟಿ ಸ್ಥಿತಿ ಉತ್ಪತ್ತಿ ಇತ್ಯಾದಿಗಳಿಗೆ ಪರಮಾತ್ಮ ಕಾರಣ ಅಂತ ಹೇಳ್ತಿದೆಯಲ್ಲ, ಅದನ್ನೆಲ್ಲ ಈತ ನಿರಾಕರಣೆ ಮಾಡಿದ. ವೇದವ್ಯಾಸರ ಅಭಿಪ್ರಾಯಕ್ಕೆ ವಿರುದ್ಧವಾಗೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾಕೆಂದ್ರೆ ಶೂನ್ಯವನ್ನೇ ಹೇಳಬೇಕಾಗಿತ್ತು ಇವನು. ಆ ಎಲ್ಲ ಗುಣಗಳಿದ್ಬಿಟ್ರೆ ಶೂನ್ಯ ಹೇಗಾಗೋದು? ಸೂತ್ರ ಮುದ್ರಿತ್ಯ ಸಿದ್ಧಾಂತ ಮುತ್ಸೂತ್ರೈ ಸ್ವೀಯ ಮುಚ್ಚಕೈಹಿ, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ತೀನಿ ಅಂತ ಹೊರಟ, ಆದ್ರೆ ತನ್ನ ಅಭಿಪ್ರಾಯಗಳನ್ನ ಸೇರಿಸ್ತಾ ಹೋದ. ಆಭಾಷ್ಯ ಬಹುಭಿಶಬ್ದೈ ಕಥಂ ವೇದಾಂತಿತಾಮಿಯಾತ್, ಅನೇಕ ಶಬ್ದಗಳನ್ನು ಈತ ಪ್ರಯೋಗ ಮಾಡಿದ. ಇವನಿಗೆ ವೇದಾಂತಿ ಕರೆಯೋದು ಹೇಗೆ? ವೇದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಹೋದ್ರೆ. ಅತತ್ವಾವೇದಕಾ ಪ್ರಾಯೋ ವೇದಾ ಕೇಚಿನ್ ನಿರರ್ಥಕಾ, ವೇದಗಳಲ್ಲಿ ಪರಮಾತ್ಮನನ್ನ ಜಗತ್ಕರ್ತ, ಜಗತ್ತಿನ ಲಯಕರ್ತ, ಪಾಲನಕರ್ತ ಅಂತ ಹೊಗಳಿದಾರಲ್ಲ ಅಂದ್ರೆ ಅವೆಲ್ಲ ಅತತ್ವಾವೇದಕ, ಅವೆಲ್ಲ ಹೇಳ್ತಿರೋದು ವಾಸ್ತವ ಅಲ್ಲ ಅಂದ್ಬಿಟ್ಟ. ವೇದ ಹೇಳ್ತಿದೆಯಲ್ಲ ಅಂತ ಪ್ರಶ್ನೆ ಮಾಡಿದರೆ ವೇದ ಹೇಳ್ತಿರೋದು ಸುಳ್ಳು ಅಂತ ಉತ್ತರ ಕೊಟ್ಬಿಟ್ಟ ಈತ. ಇದೆಲ್ಲ ಶಂಕರಾಚಾರ್ಯರ ಭಾಷ್ಯದಲ್ಲಿದೆ, ನಮ್ಗೆ ಗೊತ್ತಿಲ್ಲ ಅಲ್ಲ, ಶಂಕರಾಚಾರ್ಯ ಅನ್ಯಾಯಿಗಳಿಗೆ ಗೊತ್ತಿಲ್ಲ. ವೇದ ಹೇಳ್ತಿರೋದನ್ನು ಬಿಟ್ಬಿಡ್ರಿ ಅಂತಾರೆ ಶಂಕರಾಚಾರ್ಯ ನಡುವೆ. ಅದನ್ನು ಪ್ರಮಾಣ ಸ್ವೀಕಾರ ಮಾಡಿದವ್ರು ನಾವೇ ಅಲ್ವಾ? ವೇದದ ಕೆಲವು ಭಾಗ ಪ್ರಮಾಣ. ಯಾವ ಭಾಗ ಪ್ರಮಾಣ ಅಂದ್ರೆ ಜಗತ್ತು ಸುಳ್ಳು, ಪರಮಾತ್ಮ ಒಂದೇ ಸತ್ಯ ಅಂತ ವೇದ ಎಲ್ಲಾದ್ರೂ ಹೇಳಿದ್ರು ಅದು ಸತ್ಯ. ಪರಮಾತ್ಮ ದಿವ್ಯವಾದ ಶರೀರ ಇದ್ದವನು, ಕಲ್ಯಾಣಾದ್ಭುತ ಗಾತ್ರ, ಆತ ಪಾಲನಕರ್ತ, ಸೃಷ್ಟಿಕರ್ತ, ಲಯಕರ್ತ ಅಂತ ಎಲ್ಲಾರು ವೇದ ಹೇಳಿದ್ರೆ ಅದು ಸುಳ್ಳು. ಇನ್ನು ಕೆಲವು ವೇದದ ಭಾಗಗಳು ನಿರರ್ಥಕ, ಅವುಗಳಿಗೆ ಅರ್ಥವೇ ಇಲ್ಲ. ಜರ್ಫರಿ ತುರ್ಫರಿ ಅಂತ ಏನೇನೋ ಕೆಲವು ವೇದದಲ್ಲಿ ಕಂಡು ಬರ್ತವೆ. ಕೆಲವಕ್ಕೆ ಅರ್ಥ ಇಲ್ಲ, ಕೆಲವಕ್ಕೆ ಅರ್ಥ ಇದ್ರೂ ಅದು ಸುಳ್ಳು. ಹೀಗೆಲ್ಲ ವೇದಗಳನ್ನು ತಿರ್ಚಿಬಿಟ್ಟ. ಕರ್ಣೌ ಪ್ಯದತ್ತ ಸಿದ್ಧಾಂತಿ ಭಾಷ್ಯಂ ತತ್ ಶುಚ್ರುವಾನ್ ಮನಾತ್. ಈ ಶಂಕರನಿಗೆ ಬ್ರಹ್ಮಸೂತ್ರಗಳನ್ನು ಪಾಠ ಹೇಳಿದಂಥ ಬ್ರಹ್ಮದತ್ತ ಅಂತ ಗುರು ಇದ್ರಲ್ಲ, ಅವರಿಗೆ ತನ್ನ ಶಿಷ್ಯ ಹೀಗೆಲ್ಲ ಅಪಪ್ರಚಾರ ಮಾಡ್ತಿರೋದು ನೋಡಿ ತಡ್ಕೊಳ್ಳಿಕ್ಕಾಗಲಿಲ್ಲ. ಕರ್ಣೋ ಪ್ಯದತ್ತ, ಯೋ ದೇವ್ರಿ ಶಾಂತಂ ಪಾಪಂ ಅಂತ ಕಿವಿ ಮುಚ್ಕೊಂಡ್ರು ಅವರು. ಆದ್ರೆ ಪ್ರಾಯ ಮುದುಕರಾಗಿದ್ರು ಏನೂ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಶಿಷ್ಯ ಇಂಥ ಎಲ್ಲ ಅನ್ಯಾಯ ಮಾಡ್ತಿದ್ದಾನಲ್ಲ ಅಂತ. ಭಾಸ್ಕರ ಕರ್ಕಶೈಸ್ತರ್ಕೈ ದುರ್ಭಾಷ್ಯಂ ತದ್ ಅಖಂಡಯತ್ ದುಶ್ಶಾಸ್ತ್ರಮಪಠನ್ ದೈತ್ಯಾಹ ಸ್ವತಃ ಹರಿದ್ವಿಷಃ. ಭಾಸ್ಕರ ಅಂತ ಒಬ್ಬ ಇದ್ದ, ಆತ ಶಂಕರಾಚಾರ್ಯ ಹೇಳಿದ್ದನ್ನು ಸ್ವಲ್ಪ ಮಟ್ಟಿಗೆ ಖಂಡನೆ ಮಾಡಿದ. ಆದರೆ ಉಳಿದವರು ಎಷ್ಟೋ ಜನ ದೈತ್ಯರು ಇದ್ದೇ ಇದ್ರಲ್ಲ, ಅವರೆಲ್ಲ ಇದನ್ನ ಚೆನ್ನಾಗಿ ಅಧ್ಯಯನ ಮಾಡೇ ಬಿಟ್ರು. ಇಡೀ ಜಗತ್ತೆಲ್ಲ ಶಂಕರಾಚಾರ್ಯರ ವೇದಾಂತ ಎಷ್ಟು ಅದ್ಭುತವಾಗಿದೆ, ಎಂಥ ವೈಜ್ಞಾನಿಕವಾಗಿದೆ ಅಂತ ಭ್ರಾಂತಿಗೆ ಬಿದ್ದು ಅದನ್ನ ಒಪ್ಕೊಂಡ್ಬಿಟ್ರು. ಯಾಕೆಂದ್ರೆ ಅಸುರಾವೇಶತಃ ಇವತ್ತಿಗೂ ಶಂಕರಾಚಾರ್ಯ ಏನು ಹೇಳಿದ್ರು ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಅಲ್ಲ, ಶಂಕರಾಚಾರ್ಯ ಜಗತ್ತನ್ನು ಸುಳ್ಳು ಅಂತ ಹೇಳಲಿಲ್ಲ, ಜಗತ್ತನ್ನು ಅಶಾಶ್ವತ ಅಂತ ಹೇಳಿದ್ದಾರೆ ಅಷ್ಟೇ ಅವರು ಅಂತ ಇನ್ನೂ ಕೆಲವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಶಂಕರಾಚಾರ್ಯ ಹೇಳಿದ್ದನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಶಂಕರಾಚಾರ್ಯ ಜಗತ್ತನ್ನು ಸುಳ್ಳು ಅಂತ ಹೇಳಲಿಲ್ಲ. ಸುಳ್ಳು ಅಂತ ಹೇಳಿಬಿಟ್ರೆ ಆಧುನಿಕ ವಿಜ್ಞಾನಕ್ಕೆ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಇದಕ್ಕೆ ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ವೈಜ್ಞಾನಿಕ ಮನೋಭಾವ ಇದ್ದವರು ಜಗತ್ತನ್ನು ಸುಳ್ಳು ಅಂತ ಒಪ್ತಾರೆ ಹೇಗೆ? ಅದಕ್ಕಾಗಿ ಕೆಲವರು ಶಂಕರರ ಅನ್ಯಾಯಗಳು ಅಂತ ತಮ್ಮನ್ನು ತಾವು ಕರ್ಕೊಳ್ಳುವವರು ಶಂಕರಾಚಾರ್ಯ ಜಗತ್ತನ್ನು ಸುಳ್ಳು ಅಂತ ಹೇಳಿಲ್ರಿ,
ಅಶಾಶ್ವತ ಅಂತ ಹೇಳಿದ್ರು ಅಂತ ತಿಳ್ಕೊಂಡಿದ್ದಾರೆ. ವಸ್ತುತಃ ಶಂಕರಾಚಾರ್ಯರು ಅಸತ್ಯ ಅಂತ ಹೇಳಿದ್ದಾರೆ, ಅದು ಇವ್ರಿಗೂ ಗೊತ್ತಿಲ್ಲ. ಹೀಗೆ ಒಟ್ಟಾರೆ ಭ್ರಾಂತಿ. ಏನು ಹೇಳಿದ್ರು ಜಗತ್ತನ್ನ? ಶಂಕರರು ಜಗತ್ತನ್ನು ಏನಂತ ಹೇಳಿದ್ರು? ಸುಳ್ಳು, ಸತ್ಯವೂ ಅಲ್ಲ ಸುಳ್ಳು ಅಲ್ಲದೆ ಇರೋದು, ಅಥವಾ ಅಶಾಶ್ವತವೋ? ಇವತ್ತು ಈ ಮೂರನ್ನೂ ಮಾತಾಡುವಂತಹ ಅನುಯಾಯಿಗಳಿದ್ದಾರೆ, ನಮ್ಗೆ ಗೊತ್ತಿರಲಿ. ವಿಕಾಸವನ್ನು ನೋಡಿದ್ದೇನೆ ನಾನು. ಶಂಕರಾಚಾರ್ಯರು ಏನು ಹೇಳಿದರು ಅಂತ ಅನ್ನೋದನ್ನ ಅವರವ್ರಿಗೆ ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬರು ನಮ್ಮ ಆಚಾರ್ಯರು ಶಂಕರಾಚಾರ್ಯರು ಜಗತ್ತನ್ನು ಸುಳ್ಳು ಅಂದರು ಅಂತ ಹೇಳ್ತಾರೆ. ಇನ್ನು ಕೆಲವರ ಪ್ರಕಾರ ಸುಳ್ಳಲ್ರಿ, ಸುಳ್ಳಿದ್ದು ಕಾಣಿಸೋದು ಹೇಗೆ? ಸುಳ್ಳು ಅಲ್ಲ ಸತ್ಯವೂ ಅಲ್ಲ, ಇದು ನಮ್ಮ ಆಚಾರ್ಯರ ಅಭಿಪ್ರಾಯ ಅಂತ ಕೆಲವರು ಇನ್ನು ಕೆಲವರು ಇದ್ದಾರೆ. ಅಲ್ರಿ ಅಶಾಶ್ವತ ಈ ಜಗತ್ತು ಅಂತ ಕೆಲವರು ಮಾತಾಡ್ತಾರೆ. ಕಾಲಕ್ರಮೇಣ ಅದನ್ನ ಕೆಲ ತೇಪೆ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟರು ಜನ, ಟಿಪ್ಪಣಿಕಾರರು, ವ್ಯಾಖ್ಯಾನಕಾರರು. ಅಂತೂ ಒಂದು ದೊಡ್ಡ ಮಂಕು ಎಲ್ಲರ ತಲೆ ಮೇಲೆ ಒಪ್ಪೇ ಬಿಟ್ರು ಅದನ್ನು. ಅಸುರಾವೇಶತ ಸರ್ವೇ ಸಂಕರಸ್ಯ ವಶಂಗತಃ ಜೀವೇಶ್ವರಾದ್ವೈತ ಮತಂ. ಜಗತ್ತೆಲ್ಲವೂ ಸುಳ್ಳು, ಜೀವ ಈಶ್ವರ ಇದ್ರು ಒಂದೇ ಅನ್ನೋದನ್ನು ಒಪ್ಪೇ ಬಿಟ್ರು. ಎಲ್ಲಾ ಪ್ರಾಣಿಗಳನ್ನ, ಎಲ್ಲಾ ಜೀವಿಗಳನ್ನ ಶಂಕರಾಚಾರ್ಯರು ವಶಪಡಿಸ್ಕೊಂಡ್ರು. ಅವ್ರೇನ್ ಮಾಡಿದ್ರು ಅಂತಂದ್ರೆ ಸಿದ್ಧಾಂತವನ್ನು ಪ್ರಚಾರ ಮಾಡಿದ್ರು. ಅದಲ್ಲದೆ ಶಾಕ್ತ ಮಂತ್ರಗಳು, ಬೇಕಾದಷ್ಟು ದುರ್ಮಂತ್ರಗಳು ಗೊತ್ತಿತ್ತು ಅವರಿಗೆಲ್ಲ. ಆ ಎಲ್ಲ ಮಂತ್ರಗಳನ್ನು ಮೂಲಕ ಕೂಡ ಆ ಶಕ್ತಿಗಳನ್ನ, ಶಕ್ತಿ ಮೊದಲಾದ ದೇವತೆಗಳನ್ನ ಅವರು ಉಪಾಸನೆ ಮಾಡಿದ್ರು. ಶಂಕರ ಅವರು ಉಪಾಸನೆ ಮಾಡಿದ್ರಿಂದ ಆ ದೇವಿ ಇವರ ವಶೀಭೂತಳಾಗಿಬಿಟ್ಲು. ದುರ್ಗಾದೇವಿ ಅಲ್ಲ, ಸರಸ್ವತಿಯೂ ಅಲ್ಲ, ಲಕ್ಷ್ಮಿಯೂ ಅಲ್ಲ ಇವಳು, ಅದು ದುಷ್ಟಶಕ್ತಿ. ಆಕೆ ಇವರಿಗೆ ವಶೀಭೂತಳಾಗಿ ಭೈರವಿ ಇವ್ರು ಹೇಳಿದಂತೆ ಮಾಡ್ತಿದ್ಲು. ಅಂತೂ ಜನರ ಮೇಲೆ ಮಂಕು ಕವಿಲಿಕ್ಕೆ ಇವ್ರಿಗೆ ಬೇಕಾದಂಥ ಅನುಕೂಲಗಳನ್ನೆಲ್ಲ ಆಕೆ ಮಾಡಿಕೊಟ್ಲು. ಅಲ್ಲ, ಶಂಕರರು ಇಷ್ಟೆಲ್ಲ ಅಬದ್ಧವಾಗಿ ಮಾತಾಡಿದರೆ ವೇದವ್ಯಾಸ ದೇವರು ಆಗಲೇ ಶಂಕರಾಚಾರ್ಯನಿಗೆ ಯಾಕೆ ಶಿಕ್ಷೆ ಕೊಡಲಿಲ್ಲ? ವೇದವ್ಯಾಸರ ಶಂಕರಾಚಾರ್ಯನ ಸುಟ್ಟಾಕಿ ಬಿಡ್ಬೋದಿತ್ತಲ್ಲ. ತನ್ನ ಬ್ರಹ್ಮಸೂತ್ರಕ್ಕೆ ವಿರುದ್ಧವಾಗಿ ಮಾತಾಡ್ತಾನೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯಕಾರ ಅಂತ ಬೇರೆ ಹೇಳ್ಕೊತಾನೆ, ಸುಟ್ಟಾಕಿ ಬಿಡ್ಲಿಲ್ಲಲ್ಲ ಅಂತ ಯಾಕೆ ಕೊಡ್ಲಿ ಅಂತಂದ್ರೆ, ಸವ್ಯಾಸರೂಪೋ ಭಗವಾನ್ ಕ್ಷಮಾಬ್ಧಿ, ಕರುಣಾಸಾಗರದಿಂದ ಆ ಭಗವಂತ ಕರುಣಾಸಾಗರದಿಂದ ಈತ ಉಳಿದ, ಇಲ್ಲಿಂದ್ರೆ ಎಂದೋ ಸುಟ್ಟೆ ಹೋಗಿಬಿಡ್ತಿದ್ದ. ಈ ಶಂಕರಾಚಾರ್ಯರು ಏನು ಮಾಡಿದ್ರು ಅಂದ್ರೆ, ಶಾಸ್ತ್ರ ರಚನೆ ಮಾಡಿದ್ರಲ್ಲ, ಪ್ರವಚನ ಮಾಡಿದ್ರಲ್ಲ, ಇದೆಲ್ಲ ಕೆಟ್ಟ ಕೆಸರಿನಂತೆ. ಈ ಕೆಸರಿನಿಂದ ಏನಾಯ್ತು ಅಂದ್ರೆ, ಆ ವೇದಗಳು ಅನ್ನುವಂಥ ಒಂದು ಮಣಿ, ರತ್ನಗಳು, ಅವುಗಳ ಮೇಲೆಲ್ಲ ಕೆಸರು ಬಿದ್ದು ಬಿಡ್ತು. ನಿಗಮ ಸನ್ಮಣಿ, ವೇದ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಇವೆಲ್ಲ ಒಂದು ಮಣಿ ಇದ್ದಂತೆ. ಅವು ಬೀರುವಂಥ ಬೆಳಕಿನ ಮೇಲೆ ಈ ಶಂಕರಾಚಾರ್ಯ ಕೆಸರು ಎರಚಿಬಿಟ್ರು. ಇಂಗ್ಲಿಷ್ ಮಡ್ ಸ್ಲಿಂಗಿಂಗ್ ಅಂತಾರೆ, ಕೆಸರು ಎರಚಾಟ ಮಾಡಿಬಿಟ್ರು. ಆದ್ರಿಂದ ಅವ್ರಿಗೆ ಏನಾಯ್ತು ಅಂತಂದ್ರೆ, ಅವಿದುಷಾಮಿತಿ ಸಂಕರತಾಕರ ಸಕಿಲ ಸಂಕರ ಇತ್ಯಭಿಶುಷ್ರುವೆ. ಜ್ಞಾನಿಗಳಾದವರು ಇವ್ರ ಮಾತನ್ನು ನಂಬಲಿಲ್ಲ, ಅಜ್ಞಾನಿಗಳಾದವರು ತಲೆ ಕೆಡ್ಸ್ಕೊಂಡ್ಬಿಟ್ರು. ಅವ್ರ ತಲೆಯೆಲ್ಲ ಭ್ರಷ್ಟ ಆಗಿ ಹೋಗಿಬಿಡ್ತು, ಬುದ್ಧಿಯೇ ಭ್ರಷ್ಟ ಆಗಿಬಿಡ್ತು. ತಿಳಿದೇ ಇದ್ದವರಿಗೆ ಹೀಗೊಂದು ಮಂಕು ಕವಿಸಿದ್ದರಿಂದ ಇವರು ವಸ್ತುತಃ ಶಂಕರರಲ್ಲ, ಇವರು ಸಂಕರರು, ಕಲಬೆರಕೆ ಮಾಡಿದವರು. ಕಲಬೆರಕೆ ಮಾಡಿ ಕಾಳು ಕಡಿ ಹೇಗೆ ಮಾರಾಟ ಮಾಡ್ತಿರ್ತಾರೆ, ಎಣ್ಣೆ ಇತ್ಯಾದಿಗಳನ್ನು ಮಾರಾಟ ಮಾಡ್ತಿರ್ತಾರೆ, ಹಾಗೆ ಶಾಸ್ತ್ರವನ್ನೆಲ್ಲ ಕಲಬೆರಕೆ ಮಾಡಿದ್ರು. ಇವ್ರು ಹೇಳಿದ್ರು, ಜನ ನಂಬಿದ್ರು ಅಂತ ಮಧ್ವವಿಜಯದ 1ನೇ ಸರ್ಗದ 54ನೇ ಶ್ಲೋಕ ಹೇಳಿದೆ. ಅಲ್ಲಿಂದ ಮುಂದೆ ಬಂದ 55ನೇ ಶ್ಲೋಕಕ್ಕೆ ಮಧ್ವವಿಜಯದ 1ನೇ ಸರ್ಗ ಮುಗೀತದೆ. ಅದನ್ನ ಇನ್ನು ಮುಂದೆ ನಾನು ಹೇಳಬೇಕು. ಅಲ್ಲಿಗೆ ಇವತ್ತಿನ ಕಥಾಭಾಗ ಮುಕ್ತಾಯ ಕಂಡಿದೆ. ಮಧ್ವವಿಜಯದ 1ನೇ ಸರ್ಗದ 54ನೇ ಪದ್ಯ, ಹಾಗೆ ಮಣಿಮಂಜರಿಯ 7ನೇ ಸರ್ಗದ 52ನೇ ಶ್ಲೋಕ, 6ನೇ ಸರ್ಗದ 52ನೇ ಶ್ಲೋಕ. 6ನೇ ಸರ್ಗವೂ ಕೂಡ 1, 2, 3, 4 ಹೇಳಿಲ್ಲ, ಅದು ಕೃಷ್ಣ ಮತ್ತು ರಾಮರ ಚರಿತ್ರೆ. 5 ಮತ್ತು 6ರಲ್ಲಿ ಶಂಕರರು ಮಾಡಿದಂಥ ಕೆಲಸಗಳು. ಹೀಗೆ 6ನೇ ಸರ್ಗ ಸಮಾಪ್ತಿ ಕಂಡಿದೆ. ಮಧ್ವವಿಜಯದ 1ನೇ ಸರ್ಗದ 54ನೇ ಶ್ಲೋಕ ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.